ಈ ಒಂದು ಸೆಷನ್ಲಿ ನಾವು ಜೂನ್ನ 4ನೇ ವಾರದ ಕೆಲವೊಂದು ವಿಚಾರಗಳ ಕುರಿತಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ವಾರ ಸಾಕಷ್ಟು ವಿಚಾರಗಳು ಸುದ್ದಿನಲ್ಲಿವೆ. ಫಾರ್ ಎಕ್ಸಾಂಪಲ್, ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಂತೇಳಿ ವರ್ಲ್ಡ್ ಎಕನಾಮಿಕ್ ಫೋರಂ ರಿಲೀಸ್ ಮಾಡುವಂಥದ್ದು. ಇದರಲ್ಲಿ ಇಂಡಿಯಾಗೆ 71st ರ್ಯಾಂಕ್ ಬಂದಿದೆ. ಆಮೇಲೆ ಯೋಗ ಪಾಲಿಸಿ, ಉತ್ತರಾಖಂಡ್ ಯೋಗ ಪಾಲಿಸಿ ಇದೆ. ನವ್ಯ ಸ್ಕೀಮು ಅಡಲ್ಸೆಂಟ್ ಗರ್ಲ್ಸ್ಗೆ ತಂದಿರುವಂಥದ್ದು. ಆಮೇಲೆ ವೈಕಂ ಸತ್ಯಾಗ್ರಹದ ಸೆಂಚುರಿ ಸೆಲೆಬ್ರೇಷನ್ ನಡೀತಾ ಇದೆ. ಆಮೇಲೆ ಕ್ಲೈಮೇಟ್ ಇಂಡೆಕ್ಸ್, ಸ್ಟೇಟ್ ಆಫ್ ಕ್ಲೈಮೇಟ್ ಇಂಡೆಕ್ಸ್ ಅಂತೇಳಿ ವರ್ಲ್ಡ್ ಮೆಟರಾಲಜಿಕಲ್ ಆರ್ಗನೈಸೇಷನ್ ರಿಲೀಸ್ ಮಾಡೋ ರ್ಯಾಂಕ್, ಅದೊಂದು ಸುದ್ದಿನಲ್ಲಿದೆ. ಅದಾದ್ಮೇಲೆ SDG ರ್ಯಾಂಕ್, ಇಂಡಿಯಾ ಫಸ್ಟ್ ಟೈಮ್ 100ಗಿನ್ನ ಕಡಿಮೆ ರ್ಯಾಂಕ್ ಬಂದಿದೆ, ಲೈಕ್ ಟಾಪ್ 100 ಅಲ್ಲಿ ಬಂದಿದೆ. ಸೊ ಇದೊಂದು ನ್ಯೂಸ್ ಅಲ್ಲಿದೆ. 5% ಡಿಫೆನ್ಸ್ಗೆ ಅಂತಾನೆ ಡೆಡಿಕೇಟ್ ಮಾಡಬೇಕು ಅಂತ ಒಂದು ಗ್ರೂಪ್ ಡಿಸೈಡ್ ಮಾಡಿದೆ. ಆಮೇಲೆ ಕ್ವಾಂಟಮ್ ವ್ಯಾಲಿ, ಸಿಲಿಕಾನ್ ವ್ಯಾಲಿ ತರ ಕ್ವಾಂಟಮ್ ವ್ಯಾಲಿ ಒಂದು ಶುರುವಾಗಿದೆ ಆಂಧ್ರ ಪ್ರದೇಶದಲ್ಲಿ, ಶುರು ಮಾಡಿದ್ದಾರೆ. ಅದಾದ್ಮೇಲೆ IAEA ಲಾಸ್ಟ್ ಟೈಮ್ ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ, ಅದರಿಂದ ಇರಾನ್ ಆಚೆ ಬಂದಿದೆ. ಸೊ ಈ ರೀತಿಯಾಗಿ ಒಂದಷ್ಟು ಸುದ್ದಿಗಳಿವೆ. ಅದಲ್ಲದೆ ಕರ್ನಾಟಕದಿಂದ ಚಾಮರಾಜನಗರದಲ್ಲಿ ಒಂದು ಇನ್ಸ್ಕ್ರಿಪ್ಷನ್ ಸಿಕ್ಕಿದೆ, ಒಂದು 7 ಇನ್ಸ್ಕ್ರಿಪ್ಷನ್ ಸಿಕ್ಕಿದೆ ಆಕ್ಚುಲಿ. ಸೊ ಅದಾದ್ಮೇಲೆ ಟೈಗರ್ ಡೆತ್, ಕರ್ನಾಟಕದಲ್ಲಿ ಮಲ್ಲಮೇಶ್ವರ ವೈಲ್ಡ್ ಲೈಫ್ ಸೆಂಚುರಿಯಲ್ಲಿ ಟೈಗರ್ ಡೆತ್ ಆಗ್ತಿರೋಂಥದ್ದು. ಆಮೇಲೆ ಕೆಂಪೇಗೌಡ ಜಯಂತಿ ಇತ್ತು ಈ ವಾರ, ಅದರ ಅವಾರ್ಡ್ ಅನೌನ್ಸ್ ಮಾಡಿರೋಂಥದ್ದು. ಆಮೇಲೆ ಗೋವಾ ತಮ್ನರ್ ಪ್ರಾಜೆಕ್ಟ್, ಅದಕ್ಕೆ ಸ್ವಲ್ಪ ಕರ್ನಾಟಕ ಅಪೋಸ್ ಮಾಡ್ತಾ ಇದೆ, ಅದೇನಕ್ಕೆ ಅಂತ ಸ್ವಲ್ಪ ನೋಡೋಣ. ಕರ್ನಾಟಕದಲ್ಲಿ ಫಸ್ಟ್ AMR ಪಾಲಿಸಿ, ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಪಾಲಿಸಿ ಶುರು ಮಾಡಿದ್ದಾರೆ. ಆಮೇಲೆ ಅಕ್ಸೋಮ್ ಅಲ್ಲಿ ಧಾರವಾಡ ಯೂನಿವರ್ಸಿಟಿ ಒಂದು ಪಾರ್ಟ್ ಇದೆ, ಅದೇನು ಅಂತ ನೋಡೋಣ. ಈ ರೀತಿಯಾಗಿ ಒಂದು ಸಾಕಷ್ಟು ಸುದ್ದಿಗಳಿವೆ. ಸೊ ತಡ ಮಾಡದೆ ಶುರು ಮಾಡೋಣ ಬನ್ನಿ. ಒಂದು 20ರಿಂದ 25 ಟಾಪಿಕ್ನ ಈ ಸಲ ಕವರ್ ಮಾಡೋಣ. ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ವರ್ಲ್ಡ್ ಎಕನಾಮಿಕ್ ಫೋರಮ್ ಒಂದು ರಿಪೋರ್ಟ್ನ ರಿಲೀಸ್ ಮಾಡಿದೆ. ಈ ರಿಪೋರ್ಟ್ ಹೆಸರು ಬಂದು ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಂತೇಳಿ. ಈ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಲ್ಲಿ ಇಂಡಿಯಾಗೆ ಈ ಸಲ 71st ರ್ಯಾಂಕ್ ಬಂದಿದೆ. 71st ರ್ಯಾಂಕ್ ಬಂದಿದೆ. ಸೊ ಹಾಗಾಗಿ ಸುದ್ದಿದೆ, ರ್ಯಾಂಕ್ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ರಿಪೋರ್ಟ್ ಹೆಸರು ಬಂದು ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್. ಯಾರು ರಿಲೀಸ್ ಮಾಡ್ತಾರೆ? ವರ್ಲ್ಡ್ ಎಕನಾಮಿಕ್ ಫೋರಂ ರಿಲೀಸ್ ಮಾಡುತ್ತೆ. ಒಂದು ಕಂಟ್ರಿನಲ್ಲಿ ಎನರ್ಜಿ ಬಳಕೆ, ಇದರ ಎಫಿಷಿಯನ್ಸಿ ಹೆಂಗಿದೆ, ಇನ್ವೆಸ್ಟ್ಮೆಂಟ್ ಅದಕ್ಕೆ ಅಂತ ಹೆಂಗಾಗ್ತಾ ಇದೆ, ಅದರ ಪರ್ಫಾರ್ಮೆನ್ಸ್ ಹೆಂಗಿದೆ, ಅದರ ರೆಡಿನೆಸ್ ಹೆಂಗಿದೆ, ಇಫ್ ಇನ್ ಕೇಸ್ ಶಿಫ್ಟ್ ಆಗಬೇಕು ಅನ್ನೋದ್ರ ಆಧಾರದ ಮೇಲೆ ಜಡ್ಜ್ ಮಾಡುತ್ತೆ. ಇಂಡಿಯಾಗೆ 71st ರ್ಯಾಂಕ್ ಬಂದಿದೆ. ಮೊದಲು ಸ್ವಲ್ಪ 63 ಇತ್ತು, ಆಕ್ಚುಲಿ ಸ್ಲಿಪ್ ಆಗಿದೆ, ಕೆಳಗಡೆ ಬಂದಿದೆ. ಸೊ ಫಸ್ಟ್ ಅಲ್ಲಿ ಟಾಪ್ ಅಲ್ಲಿ ಬಂದು ಫೈನ್ಸ್ ಕಂಟ್ರೀಸೇ ಬರ್ತವೆ. ಫೈನ್ಸ್ ಅಂತಂದ್ರೆ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತ ಹೇಳ್ತೀವಲ್ಲ, ಫಿನ್ಲ್ಯಾಂಡ್, ಡೆನ್ಮಾರ್ಕ್, ನಾರ್ವೆ, ಈ ರೀತಿಯಾಗಿ. ಮತ್ತೆ ಸ್ವಿಟ್ಜರ್ಲ್ಯಾಂಡ್ ಕೂಡ ಜಾಸ್ತಿ ಒಂದು ಆಡ್ ಆಗಿದೆ, ಸ್ವೀಡನ್ ಒಂದು. ಸೊ ಇವುಗಳು ನೆನ್ಪಿಟ್ಕೊಳ್ಳಿ. ಸ್ವೀಡನ್ ಟಾಪ್ ಅಲ್ಲಿ ಇದೆ. ವರ್ಲ್ಡ್ ಎಕನಾಮಿಕ್ ಫೋರಂ ಬಂದು ಒಂದು ಪಬ್ಲಿಕ್ ಪ್ರೈವೇಟ್ ಕೋಆಪರೇಷನ್ ಇರುವಂತದ್ದು, ಒಂದು ಏನು UN ತರ ಬಾಡಿ ಏನಲ್ಲ, ಇಂಟರ್ ಗವರ್ಮೆಂಟ್ ಬಾಡಿ ಆ ತರ ಏನಿಲ್ಲ ಇದು. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಇಲ್ಲೇನಾಗಿದೆ ಅಂತಂದ್ರೆ, ಉತ್ತರಾಖಂಡ್ ದೇಶದಲ್ಲೇ ಫಸ್ಟ್ ಟೈಮು ಉತ್ತರಾಖಂಡ್ ಯೋಗ ಪಾಲಿಸಿ ಒಂದನ್ನು ಅನೌನ್ಸ್ ಮಾಡಿದೆ. ಲಾಸ್ಟ್ ಜೂನ್ 21 ವರ್ಲ್ಡ್ ಯೋಗ ಡೇ ಇತ್ತು, ಇಂಟರ್ನ್ಯಾಷನಲ್ ಯೋಗ ಡೇ. ಸೊ ಅದ್ರ ಒಂದು ಸಲುವಾಗಿ ಉತ್ತರಾಖಂಡ್ ಅನೌನ್ಸ್ ಮಾಡಿರುವಂತದ್ದು ಫಸ್ಟ್ ಯೋಗ ಪಾಲಿಸಿ ಕರ್ನಾಟಕ ಇಂಡಿಯಾದಲ್ಲಿ, ಇಡೀ ಇಂಡಿಯಾದಲ್ಲೇ ಉತ್ತರಾಖಂಡಲ್ಲಿ ಅನೌನ್ಸ್ ಮಾಡುವಂಥದ್ದು. ಏನಂತಂದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಒಂದು 20 ಲಕ್ಷ ಸಬ್ಸಿಡಿ ಕೊಡ್ತಾರಂತೆ ಯಾರು ಯೋಗ ಮತ್ತೆ ಮೆಡಿಟೇಷನ್ ಸೆಂಟರ್ನ ಓಪನ್ ಮಾಡ್ತಾರೋ ಅವ್ರಿಗೆ. ಇಫ್ ಇನ್ ಕೇಸ್ ಯೋಗ ಬಗ್ಗೆ ರಿಸರ್ಚ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೊಂದು 10 ಲಕ್ಷದಷ್ಟು ಗ್ರಾಂಟ್ ಕೊಡ್ತಾರಂತೆ. ಯಾವುದು ಮೆಡಿಟೇಷನ್, ನ್ಯಾಚುರೋಪತಿ ಇವುಗಳಲ್ಲಿ ಆಗ್ಬೋದು. ಆಮೇಲೆ ಇಡೀ ಸ್ಟೇಟಲ್ಲೇನೆ ಒಂದು 5 ಯೋಗ ಹಬ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಆಯುಷ್ ವೆಲ್ನೆಸ್ ಸೆಂಟರ್ಸ್ಗಳು ಯೋಗ ಸರ್ವಿಸಸ್ನ ಅವೈಲೇಬಲ್ ಮಾಡೋಂಥದ್ದು, ಈ ರೀತಿಯಾಗಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಯಾವ ಸ್ಟೇಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಉತ್ತರಾಖಂಡ್. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ನವ್ಯ ಅಂತ ಒಂದು ಸ್ಕೀಮು. ನವ್ಯ ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್ ಲಾಂಚ್ ಮಾಡಿದೆ. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಟು ಬಿ ಸ್ಪೆಸಿಫಿಕ್ ಅಂತಂದ್ರೆ ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್, ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್. ಸೊ ಇವೆರಡು ಸೇರಿ ಜಾಯಿಂಟ್ ವೆಂಚರ್ ಅಲ್ಲಿ ನವ್ಯ ಅಂತ ಒಂದು ಪ್ರೋಗ್ರಾಮ್ ಲಾಂಚ್ ಮಾಡಿದೆ. ಈ ನವ್ಯ ಅನ್ನೋ ಪ್ರೋಗ್ರಾಮ್ ಏನಂತಂದ್ರೆ, ಅಡೋಲೆಸೆಂಟ್ ಗರ್ಲ್ಸ್ ಯಾರು ಇರ್ತಾರಲ್ಲ, ಮೇ ಬಿ 16 to 18 ಪ್ರಿಫರಬಲಿ. ಸೊ ಇವ್ರುಗಳಿಗೆ ಏನ್ ಮಾಡ್ತಾರೆ ಅಂತಂದ್ರೆ, ಸ್ಕಿಲ್ಲಿಂಗ್ ಮಾಡಿ ಅವ್ರನ್ನ ಟ್ರೈನ್ ಮಾಡ್ತಾರೆ ಫ್ಯೂಚರ್ ವರ್ಕ್ ಪ್ರಾಬಬಿಲಿಟಿ ಇರುವಂತದಕ್ಕೆ. ಇದರ ಫುಲ್ ಫಾರ್ಮ್ ಬಂದ್ಬಿಟ್ಟು ನರ್ಚರಿಂಗ್ ಆಸ್ಪಿರೇಷನ್ಸ್ ಥ್ರೂ ವೊಕೇಶನಲ್ ಟ್ರೈನಿಂಗ್ ಫಾರ್ ಯಂಗ್ ಅಡೋಲೆಸೆಂಟ್ ಗರ್ಲ್ಸ್ ಅಂತ. ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ, ಯಾವ ಮಿನಿಸ್ಟರ್ ನೆನ್ಪಿಟ್ಕೊಳ್ಳಿ, ಉದ್ದೇಶ ನೆನ್ಪಿಟ್ಕೊಳ್ಳಿ, ಯಾರು ಪ್ರಿಫರ್ ಮಾಡ್ತಾರೆ ಅಂತ ನೆನ್ಪಿಟ್ಕೊಳ್ಳಿ. ಆಮೇಲೆ ಈಗ ಅವ್ರು ಸೆಲೆಕ್ಟ್ ಮಾಡಿರುವಂಥದ್ದು 19 ಸ್ಟೇಟ್ಸ್, ಎಲ್ಲಾ ಕಡೆನೂ ಇಲ್ಲ. ಇದರಲ್ಲಿ ಮುಖ್ಯವಾಗಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಗೆ ಸ್ಪೆಷಲ್ ಫೋಕಸ್ ಕೊಟ್ಟಿದ್ದಾರೆ. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ನವ್ಯ ಸ್ಕೀಮ್ ನೆನ್ಪಿಟ್ಕೊಳ್ಳಿ. ಇದು ಬಂದು 1925 ವೈಕಂ ಸತ್ಯಾಗ್ರಹ ಲಾಂಚ್ ಮಾಡಿದ್ರು. ಯಾರು ಆಕ್ಚುಲಿ ಲೀಡ್ ಮಾಡಿದ್ದು ಬಂದು ಕೆಲಪ್ಪನವರು ಲೀಡ್ ಮಾಡಿದ್ದು. ಅವ್ರ ಸಪೋರ್ಟಿವ್ ಆಗಿ TK ಮಾಧವನ್ ಹಾಗೂ ಮಹಾತ್ಮ ಗಾಂಧಿ ಅವರು ಇದ್ರು. ಮತ್ತೆ ಇದರಲ್ಲಿ ಇನ್ನೊಬ್ರು ಪಾರ್ಟ್ ಯಾರಿದ್ರು ಅಂತಂದ್ರೆ
ನಾರಾಯಣ ಗುರು ಅವರು ಇಂಡೈರೆಕ್ಟ್ಲಿ ಅವರು ಕೂಡ ಇದ್ರು. ಈ ವೈಕಂ ಸತ್ಯಾಗ್ರಹ ಲಾಂಚ್ ಮಾಡಿದಾಗ ಗಾಂಧಿಯವರು ಇದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿರು. ವೈಕಂ ಸತ್ಯಾಗ್ರಹ ಬಂದು ಅದರ ಉದ್ದೇಶ ಬಂದಿದ್ದು ಏನಂತಂದ್ರೆ ಟೆಂಪಲ್ ಎಂಟ್ರಿ ಮೂವ್ಮೆಂಟ್, ಅಂದ್ರೆ ಅಬಾಲಿಷನ್ ಆಫ್ ಟಚಬಿಲಿಟಿ ಮತ್ತೆ ಸಾಲ್ವೇಷನ್ ಅಥವಾ ಅಪ್ಲಿಫ್ಟ್ಮೆಂಟ್ ಆಫ್ ದ ಡೌನ್ ರೋಡ್. ಸೊ ಯಾರು ಜಾತೀಯತೆಯಿಂದ ಅಸ್ಪೃಶ್ಯತೆಯಿಂದ ಶೋಷಣೆ ಒಳಗಾಗಿರ್ತಾರಲ್ಲ ಅವ್ರಗಳಿಗೆ ನ್ಯಾಯ ಕೊಡಿಸೋ ಅಂತ ಹೇಳ್ಬಿಟ್ಟು ಇಲ್ಲಿ ಕೇರಳದಲ್ಲಿ ಲಾಂಚ್ ಆಗಿದ್ದು. ಕೇಳಪ್ಪನ್ನು ಲೀಡ್ ಮಾಡ್ತಿದ್ರು, ಇಷ್ಟು ನೆನ್ಪಿಟ್ಕೊಳ್ಳಿ. ಈ ಟೈಮಲ್ಲಿ ಯಾವಾಗ ಗಾಂಧಿಯವರು ಕೇರಳಕ್ಕೆ ಬಂದಿದ್ರು ಸಪೋರ್ಟ್ ಆಗಿ, ಆಗ ಇವರು ಮತ್ತೆ ನಾರಾಯಣ ಗುರು ಅವ್ರ ಮಧ್ಯೆ ಒಂದು ಕನ್ವರ್ಸೇಷನ್ ನಡೆದಿತ್ತು. ಈ ಒಂದು ಕೆಲವೊಂದು ವಿಚಾರಗಳು, ಫಾರ್ ಎಕ್ಸಾಂಪಲ್ ಯಾವುದು ಸೋಷಿಯಲ್ ಜಸ್ಟಿಸ್, ಯೂನಿಟಿ, ಸ್ಪಿರಿಚುವಲ್ ಹಾರ್ಮೋನಿ, ಇದ್ರ ಬಗ್ಗೆ. ಸೊ ಈ ಒಂದು ಕನ್ವರ್ಸೇಷನ್ ಆಗಿ ಈ ಒಂದು ಇಯರ್ಗೆ 100 ವರ್ಷ ಆಗಿದೆ. ಈ ಒಂದು ಸೆಂಚುರಿ ಸೆಲೆಬ್ರೇಷನ್ ಅನ್ನ ಮೋದಿಯವರು ನೆನಪು ಮಾಡಿದ್ರು. ಸೊ ಹಂಗಾಗಿ ಇದು ಸುದ್ದಿನಲ್ಲಿದೆ. ಈ ಲಾಸ್ಟ್ ನಾವು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ನೋಡಿದ್ರೆ ಇದನ್ನ ಡೈರೆಕ್ಟ್ ಆಗಿ ಕೇಳಿದ್ರು ಅನ್ಸುತ್ತೆ ಈ ಕ್ವಶನ್. ಸೊ ಹಂಗಾಗಿ ಸ್ವಲ್ಪ ನೋಡ್ಕೊಳ್ಳಿ. ವೈಕಂ ಸತ್ಯಾಗ್ರಹದ ಬಗ್ಗೆ ಸ್ವಲ್ಪ ಯಾರು ಲೀಡ್ ಮಾಡಿದ್ರು, ಯಾರು ಸಪೋರ್ಟ್ ಮಾಡಿದ್ರು, ಉದ್ದೇಶ ಏನಾಗಿತ್ತು, ಎಲ್ಲಿ ನಡೀತು, ಇಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತೆ. ಅಂಡ್ ಇಯರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಇದು ಕೂಡ ಒಂದು ರಿಪೋರ್ಟ್ ಬಗ್ಗೆ, ಸ್ಟೇಟ್ ಆಫ್ ಕ್ಲೈಮೇಟ್ ಇನ್ ಏಷ್ಯಾ ರಿಪೋರ್ಟ್. ಸ್ಟೇಟ್ ಆಫ್ ದ ಕ್ಲೈಮೇಟ್ ಇನ್ ಏಷ್ಯಾ ರಿಪೋರ್ಟ್ ಅಂತ. ಇದು ಬಂದು ವರ್ಲ್ಡ್ ಮೆಟಲಾಜಿಕಲ್ ಆರ್ಗನೈಸೇಷನ್ ರಿಲೀಸ್ ಮಾಡಿರುವಂತ ರಿಪೋರ್ಟ್. ಈ ರಿಪೋರ್ಟ್ ಅಲ್ಲಿ ಏನ್ ಹೇಳಿದೆ ಅಂತಂದ್ರೆ, ಇಡೀ ಪ್ರಪಂಚ ಏನು ಹೀಟ್ ಆಗ್ತಾ ಇದೆಯಲ್ಲ ಈಗಿನ ಒಂದು ಗ್ಲೋಬಲ್ ವಾರ್ಮಿಂಗ್ ಇಂದ, ಅದರ 2ರಷ್ಟು ಏಷ್ಯಾ ವಾರ್ಮಿಂಗ್ ಆಗ್ತಾ ಇದೆಯಂತೆ. ಸ್ಟೇಟ್ಮೆಂಟ್ ನೆನ್ಪಿಟ್ಕೋಬೇಕು. ಸ್ಪೆಸಿಫಿಕಲಿ ಹೇಳಿದ್ದಾರೆ ಏಷ್ಯಾ ಇಸ್ ವಾರ್ಮಿಂಗ್ ನಿಯರ್ಲಿ ಟ್ವೈಸ್ ಆಸ್ ಫಾಸ್ಟ್ ಆಸ್ ದ ಗ್ಲೋಬಲ್ ಅವರೇಜ್ ಅಂತ ಹೇಳಿದೆ. ಓಕೆನಾ? ಅದಾದ್ಮೇಲೆ ಆಮೇಲೆ ವರ್ಲ್ಡ್ ಮೆಟಲಾಜಿಕಲ್ ಆರ್ಗನೈಸೇಷನ್ ಬಂದ್ಬಿಟ್ಟು ಇದೊಂದು ಇಂಟರ್ ಗವರ್ಮೆಂಟಲ್ ಬಾಡಿ ಆಗಿದೆ. ಇದರಲ್ಲಿ 192 ಮೆಂಬರ್ಸ್ ಇದ್ದಾರೆ. ಇವನ್ ಇಂಡಿಯಾ ಕೂಡ ಇದಕ್ಕೆ ಮೆಂಬರ್ ಇದ್ದಾರೆ. ಸೊ ಇದು ಬಂದು ಒಂದು ಸ್ಪೆಷಲೈಸ್ಡ್ UN ಏಜೆನ್ಸಿ. ಇದೇ ಒಂದು ಸ್ಟೇಟ್ಮೆಂಟ್ ಆಗುತ್ತೆ. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳಿದ್ರು ಅಂತಂದ್ರೆ, ಸ್ಪೆಷಲೈಸ್ಡ್ UN ಏಜೆನ್ಸಿ ಆಗಿದೆ. ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಬಂದು ಜೆನೆವಾದಲ್ಲಿದೆ. ಇಷ್ಟು ಪಾಯಿಂಟ್ಸ್ಗಳು ನೆನ್ಪಿಟ್ಕೊಂಡ್ರೆ ಸಾಕು. ವಿಲ್ ಗಿವ್ ಟು ದ ನೆಕ್ಸ್ಟ್ ಟಾಪಿಕ್. ಅಗೇನ್ ಈ ಟಾಪಿಕ್ ಕೂಡ ಒಂದು ರಿಪೋರ್ಟ್ ಅಥವಾ ಇಂಡೆಕ್ಸ್ ಆಗಿದೆ. ಇದು ಬಂದು ಈ ಒಂದು ಇಂಡೆಕ್ಸ್ ಬಂದು UN ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ರಿಲೀಸ್ ಮಾಡಿರುವಂಥದ್ದು. ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಅಂತ ಹೇಳಿ, ವೆರಿ ವೆರಿ ಇಂಪಾರ್ಟೆಂಟ್. ಇವ್ರು ರಿಲೀಸ್ ಮಾಡೋ ರಿಪೋರ್ಟ್ ಏನಪ್ಪಾ ಅಂತಂದ್ರೆ SDG ಬಗ್ಗೆ ಇದೆ. SDG ಅಂತಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಇಡೀ ಒಂದು 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆ ಅದನ್ನ ನಾವು ಬೈ 2030 ಒಳಗಡೆ ರೀಚ್ ಆಗಬೇಕು ಅಂತ ಏನ್ ಪ್ಲಾನ್ ಮಾಡಿದೀವಿ, ಅಜೆಂಡಾ 21 ಈ 21st ಸೆಂಚುರಿನಲ್ಲಿ. ಸೊ ಇದನ್ನ ತಲ್ಲಿಟ್ಕೊಂಡು ಇದರಲ್ಲಿ ಹೆಂಗೆ ಪ್ರೋಗ್ರೆಸ್ ಆಗ್ತಿದೆ ಅನ್ನೋದನ್ನ ಮೆಜರ್ ಮಾಡೋಕ್ಕೋಸ್ಕರ ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಅನ್ನುವಂಥದ್ದು ರಿಪೋರ್ಟ್ ರಿಲೀಸ್ ಮಾಡಿದೆ. ಈ ರಿಪೋರ್ಟ್ ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ಟಾಪ್ 100 ಅಥವಾ 99 ರ್ಯಾಂಕ್ ಅಲ್ಲಿ ಇಂಡಿಯಾ ಬಂದಿದೆ. ರ್ಯಾಂಕಿಂಗ್ ಇಂಪಾರ್ಟೆಂಟು, ಯಾವ ರಿಪೋರ್ಟ್ ಯಾರು ರಿಲೀಸ್ ಮಾಡ್ತಾರೆ ಇಂಪಾರ್ಟೆಂಟ್, ಇದು ಸ್ಕೋರ್ ಇಂಪಾರ್ಟೆಂಟ್ ಆಗುತ್ತೆ. 67 ಸ್ಕೋರ್ ಆಗಿದೆ. ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಈ ಕ್ವಶನ್ ಬಂದು ಡೇಸ್ ಮತ್ತೆ ಥೀಮ್ಸ್ ಬಗ್ಗೆ ಇದೆ. ಏನಂದ್ರೆ ಜೂನ್ 26ನ ಪ್ರತಿ ವರ್ಷನೂ ಡೇ ಅಗೇನೆಸ್ಟ್ ಡ್ರಗ್ ಅಬ್ಯೂಸ್, ಇಂಟರ್ನ್ಯಾಷನಲ್ ಡೇ ಅಗೇನೆಸ್ಟ್ ಡ್ರಗ್ ಅಬ್ಯೂಸ್ ಅಂತೇಳಿ ಆಚರಣೆ ಮಾಡ್ತೀವಿ. ಈ ವರ್ಷದ ಥೀಮ್ ಬಂದು ಬ್ರೇಕ್ ದ ಸೈಕಲ್ ಸ್ಟಾಪ್ ಆರ್ಗನೈಸ್ಡ್ ಕ್ರೈಮ್ನ ಬ್ರೇಕ್ ದ ಸೈಕಲ್ ಸ್ಟಾಪ್ ಆರ್ಗನೈಸ್ಡ್ ಕ್ರೈಮ್. ಏನಂದ್ರೆ ಈ ಬೆಂಬಲಿತವಾದ ಸಂಘಟಿತವಾದ ಏನು ಅಪರಾಧಗಳು, ಈ ಡ್ರಗ್ ಸಂಬಂಧಪಟ್ಟಂಗೆ ಅಪರಾಧಗಳಾಗುತ್ತಲ್ಲ ಅದನ್ನ ತಡಿಬೇಕು, ಆ ಲಿಂಕೇಜ್ ನ ತಪ್ಪಿಸ್ಬೇಕು ಅನ್ನೋದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಥೀಮ್ ಇಂಪಾರ್ಟೆಂಟ್, ಡೇ ಇಂಪಾರ್ಟೆಂಟ್. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಇದು ಬಂದು ಟೈಟಾನ್ ಸ್ಪೇಸ್ ಇಂಡಸ್ಟ್ರೀಸ್ ಅನ್ನೋ ಒಂದು ಪ್ರೈವೇಟ್ ಏರೋಸ್ಪೇಸ್ ಏನ್ ಮಾಡ್ತಾ ಇದೆ ಅಂತಂದ್ರೆ ಒಂದು ಸ್ಪೇಸ್ ಮಿಷನ್ ಲಾಂಚ್ ಮಾಡ್ತಾ ಇದೆ. ಇದೇನ್ ಮಾಡುತ್ತೆ ಸ್ಪೇಸ್ ಮಿಷನ್ ಅಂತಂದ್ರೆ, ಇಡೀ ಭೂಮಿಯ ಸುತ್ತ 2 ಸಲ ಸುತ್ತುತ್ತೆ. ಈಗ ಲೋ ಅರ್ತ್ ಆರ್ಬಿಟ್ ಹೋಗಿ ಮೈಕ್ರೋಗ್ರಾವಿಟಿ ಎಕ್ಸ್ಪೆರಿಮೆಂಟ್ ಗಳೆಲ್ಲ ಮಾಡ್ತಿದ್ರಲ್ಲ, ಆ ರೀತಿ ಅಲ್ಲ ಇದು. ಅದ್ರ ಬದಲಾಗಿ ಇದೇನ್ ಮಾಡುತ್ತೆ ಅಂತಂದ್ರೆ ಭೂಮಿ ಸುತ್ತ ಸುತ್ತುವಂಥದ್ದು ಆಲ್ಮೋಸ್ಟ್ 5 hours, 5 ಗಂಟೆ ಒಳಗೆ ಇಡೀ ಭೂಮಿಯ 2 ಸರ್ತಿ ಸುತ್ತುವಂತಹ ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಯಾರು ನಡೆಸ್ತಾರೆ? ಟೈಟನ್ ಸ್ಪೇಸ್ ಇಂಡಸ್ಟ್ರೀಸ್ ಅಂತೇಳಿ. ಇದು ಪ್ರೈವೇಟ್, ಯಾವುದೇ ಗೌರ್ಮೆಂಟ್ ಆಗಿರುವಂತದ್ದಲ್ಲ. ಸೇಫು, ರಿಲೇಬಲ್ ಅಂಡ್ ಅಫೋರ್ಡಬಲ್ ಆಕ್ಸೆಸ್ ಟು ದ ಲೋ ಅರ್ತ್ ಆರ್ಬಿಟ್. ಲೋ ಅರ್ತ್ ಆರ್ಬಿಟ್ ಅಲ್ಲೇನೆ ಯಾವ ರೀತಿ ಎಕ್ಸ್ಪೆರಿಮೆಂಟ್ ನ ನೋಡ್ಬೋದು ಅಂತ ಹೇಳ್ಬಿಟ್ಟು. ಓಕೆ, ಇದಕ್ಕೆ ಏನಂತಂದ್ರೆ ಈಗ ಯಾಕೆ ಇದು ಸುದ್ದಿನಲ್ಲಿದೆ ಅಂತಂದ್ರೆ, ಇದಕ್ಕೆ ಇಂಡಿಯಾದಿಂದ ಒಬ್ರು ಸೆಲೆಕ್ಟ್ ಆಗಿದ್ದಾರೆ. ಸೊ ವ್ಯಕ್ತಿ ಹೆಸರು ನೆನ್ಪಿಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಜಾಹ್ನವಿ ದಂಗೇಟಿ ಅಂತ. ಇವರು ಆಂಧ್ರ ಪ್ರದೇಶವರು. ಸೊ ಇವರು ಸೆಲೆಕ್ಟ್ ಆಗಿದ್ದಾರೆ. ಯಾವ್ದು ಮಿಷನ್ ಹೆಸರು? ಟೈಟನ್ ಸ್ಪೇಸ್ ಮಿಷನ್ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ, ಅಥವಾ ಟೈಟನ್ ಸ್ಪೇಸ್
ಮಿಷನ್ 2029 1929 ಲಾಂಚ್ ಮಾಡುವಂಥದ್ದು. ಹೆಸರು ನೆನ್ಪಿಟ್ಕೊಳ್ಳಿ, ಪ್ರೋಗ್ರಾಮ್ ನೆನ್ಪಿಟ್ಕೊಳ್ಳಿ, ಅದ್ರ ಉದ್ದೇಶವನ್ನು ನೆನ್ಪಿಟ್ಕೊಳ್ಳಿ. ವಿಲ್ ಗೋ ಟು ದ ನೆಕ್ಸ್ಟ್. ಇಲ್ಲಿ ಏನಾಗಿದೆ ಅಂತಂದ್ರೆ, ಯಾವುದೋ ಒಂದು ಗ್ರೂಪ್, ಜಿಯೋ ಪೊಲಿಟಿಕಲ್ ಗ್ರೂಪ್ ಅಂತ ಅನ್ಕೊಳ್ಳೋಣ. ಈ ಗ್ರೂಪ್ ಏನ್ ಮಾಡಿದೆ ಅಂತಂದ್ರೆ, ತಮ್ಮ ಕಂಟ್ರಿಯ ಏನ್ ಪ್ರೊಡಕ್ಷನ್ ಮಾಡ್ತಾರಲ್ಲ ಅದರಲ್ಲಿ 5% ಆಫ್ ದ GDP, 5% ಆಫ್ ದ GDP, ಫಾರ್ ಎಕ್ಸಾಂಪಲ್ ಎಷ್ಟು, 3.5% ಆಫ್ ದ GDP ಫಾರ್ ಕೋರ್ ಡಿಫೆನ್ಸ್ ಪರ್ಪಸ್ಗೆ, ತಮ್ಮ ಮುಖ್ಯ ಡಿಫೆನ್ಸ್ ಉದ್ದೇಶಕ್ಕೋಸ್ಕರ. ಅದಾದ್ಮೇಲೆ 1.5% ಅದರ್ ಸೆಕ್ಯೂರಿಟಿ ಇಶ್ಯೂಸ್ಗೆ. ಟೋಟಲ್ ಆಗಿ 5% ಆಫ್ ದ GDP ಅವ್ರದ್ದು ಏನ್ ಬರುತ್ತೆ ಪ್ರೊಡಕ್ಷನ್ ಆಗುತ್ತೆ, ಅದನ್ನ ಡಿಫೆನ್ಸ್ ಮತ್ತೆ ಸೆಕ್ಯೂರಿಟಿಗೆ ಅಂತಾನೆ ಇಡಬೇಕು ಅಂತೇಳಿ ಫಿಕ್ಸ್ ಆಗಿದೆ. ಅದು ಯಾವ ಗ್ರೂಪ್ ಅಂತಂದ್ರೆ ನ್ಯಾಟೋ ಸಮಿಟ್ ರೀಸೆಂಟ್ ಆಗಿ ಹೇಗಲ್ ನಡೆದಿತ್ತು, ಅಲ್ಲಿ ಈ ಡಿಸಿಷನ್ಸ್ಗೆ ಬಂದಿದ್ದಾರೆ. ಏನಪ್ಪ ಈ ನ್ಯಾಟೋ ಅಂತಂದ್ರೆ, ನ್ಯಾಟೋ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಲಾಸ್ಟ್ ಟೈಮ್ KS ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ. ಲಾಸ್ಟ್ ಟೈಮ್ KS ಅಲ್ಲಿ ಕೂಡ ಈ ಕ್ವಶನ್ ಕೇಳಿದ್ರು, ನ್ಯಾಟೋ ಬಗ್ಗೆ ಕೇಳಿದ್ರು. ಸೊ ಹಾಗಾಗಿ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ನ್ಯಾಟೋ ಅಂತಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಹೇಳಿ. ಯಾವಾಗ World War II ಎಂಡ್ ಆಯ್ತು, ಅವಾಗ ಬೈಪೋಲರ್ ವರ್ಲ್ಡ್ ಬರಕ್ ಶುರುವಾಯಿತು. ಅವಾಗ ಏನಾಗುತ್ತೆ ಅಂತಂದ್ರೆ, ಒಂದು ನ್ಯಾಟೋ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ನ US ಲೆಡ್ ಮಾಡ್ತಿತ್ತು. ಅದೇ ರೀತಿ ಇನ್ನೊಂದು ಬರುತ್ತೆ, ಕಲೆಕ್ಟಿವ್ ಸೆಕ್ಯೂರಿಟಿ ಟ್ರೀಟಿ ಆರ್ಗನೈಸೇಷನ್ ಅಂತೇಳಿ, ಕಲೆಕ್ಟಿವ್ ಸೆಕ್ಯೂರಿಟಿ ಟ್ರೀಟಿ ಆರ್ಗನೈಸೇಷನ್ ಅಂತ. ಅದು ಬಂದು ಸೋವಿಯತ್ ಯೂನಿಯನ್ ಲೆಡ್ ಮಾಡಕ್ ಶುರು ಮಾಡ್ತಿತ್ತು. ಸೊ ಎರಡು ಬೈಪೋಲರ್ ರೋಡ್ ಅಲ್ಲಿ ಇದ್ದಾಗ ಒಬ್ಬೊಬ್ರು ಒಂದೊಂದು ಪಾರ್ಟಿಗಳಿಗೆ ಜಾಯ್ನ್ ಆಗ್ತಾ ಇದ್ರು. ಸೊ ಹಂಗೆ ಇದು ಆಗ್ತಾ ಹೋಗಿದ್ದು. ಈಗ ಪ್ರೆಸೆಂಟ್ ಇದರಲ್ಲಿ 32 ಮೆಂಬರ್ಸ್ ಇದ್ದಾರೆ. US ಲೆಡ್ ಮಾಡಿರುವಂಥದ್ದು 32 ಮೆಂಬರ್ಸ್ ಇದ್ದಾರೆ. ರೀಸೆಂಟ್ ಆಗಿ ಆಡ್ ಮಾಡಿರೋ 32ನೇ ಮೆಂಬರ್ ಯಾರು ಅಂತಂದ್ರೆ ಸ್ವೀಡನ್ ರೀಸೆಂಟ್ ಆಗಿ ಜಾಯಿನ್ ಆಗಿರುವಂತದ್ದು. ಇದನ್ನ ವಾಷಿಂಗ್ಟನ್ ಟ್ರೀಟಿ ಅಂತ ಕರೀತಾರೆ. ವಾಷಿಂಗ್ಟನ್ ಟ್ರೀಟಿ ಅಂತ ಕೇಳ್ತಾರೆ ಇಂಡೈರೆಕ್ಟ್ ಆಗಿ, ನೆನ್ಪಿಟ್ಕೊಳ್ಳಿ. ಇದ್ರ ಹೆಡ್ ಕ್ವಾರ್ಟರ್ಸ್ ಬಂದು ಬ್ರುಸೆಲ್ ಅಲ್ಲಿದೆ, ಬೆಲ್ಜಿಯಂ ಬ್ರುಸೆಲ್ ಅಲ್ಲಿದೆ. ಇದೊಂದು ಇಂಟರ್ ಗವರ್ಮೆಂಟಲ್ ಟ್ರೀಟಿ. ಇನ್ಫ್ಯಾಕ್ಟ್ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರುವಂತದ್ದು ಮಿಲಿಟರಿ ಅಲೈನ್ಸ್ ಟ್ರೀಟಿ. ಮಿಲಿಟರಿ ಅಲೈನ್ಸ್ ಯಾವ ರೀತಿ ಮಿಲಿಟರಿ ಅಲೈನ್ಸ್ ಅಂತಂದ್ರೆ, ಇದನ್ನ ಕಲೆಕ್ಟಿವ್ ಡಿಫೆನ್ಸ್ ಟ್ರೀಟಿ ಅಂತ ಕರೀತಾರೆ. ಇದರಲ್ಲಿ ಒಂದು ಚಾರ್ಟರ್ ಬರುತ್ತೆ. ಅದರಲ್ಲಿ ಆರ್ಟಿಕಲ್ 5 ಏನ್ ಹೇಳುತ್ತೆ ಅಂತಂದ್ರೆ, ಅಟ್ಯಾಕ್ ಆನ್ ಒನ್ ಈಸ್ ಅಟ್ಯಾಕ್ ಆನ್ ಆಲ್. ಯಾವ್ದಾದ್ರು ಒಂದು ಕಂಟ್ರಿ, 32ರಲ್ಲಿ ಯಾವ್ದಾದ್ರು ಒಂದು ಕಂಟ್ರಿಗೆ ಯಾರಾದ್ರೂ ಅಟ್ಯಾಕ್ ಮಾಡಿದ್ರು ಅಂತಂದ್ರೆ, ಇಡೀ 32 ಕಂಟ್ರಿ ಮೇಲೂ ಅಟ್ಯಾಕ್ ಆಗಿದೆ ಅಂತ ಅವರು ಕನ್ಸಿಡರ್ ಮಾಡ್ತಾರೆ. ಆ 32 ಕಂಟ್ರಿಗಳು ಕೂಡ ಅದೊಂದು ಕಂಟ್ರಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ದಿಸ್ ಇಸ್ ಕಾಲ್ಡ್ ಕಲೆಕ್ಟಿವ್ ಡಿಫೆನ್ಸ್. ಓಕೆನಾ? ಸೊ ಈ ರೀತಿಯಾಗಿ ಟ್ರೀಟಿ ಮಾಡ್ಕೊಂಡಿರೋದು ಈ 32 ಜನ ಇದ್ದಾರೆ. ಇದನ್ನ ಲೀಡ್ ಮಾಡ್ತಿರೋದು US. ನೆನ್ಪಿಟ್ಕೊಳ್ಳಿ, ಸಾಧ್ಯ ಆದ್ರೆ ಒಂದ್ಸಲ ಮೆಂಬರ್ಸ್ ನೋಡ್ಕೊಳ್ಳಿ. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಇಲ್ಲಿ ಏನಾಗಿದೆ ಅಂದ್ರೆ, ಬೆಂಗಳೂರು ನಮ್ಗೆ ಗೊತ್ತಲ್ಲ, ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಲ್ಲ. ಸೊ ಅದೇ ರೀತಿಯಾಗಿ ಕ್ವಾಂಟಮ್ ವ್ಯಾಲಿನ ಒಂದು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಕ್ವಾಂಟಮ್ ಟೆಕ್ನಾಲಜಿಯಲ್ಲಿ ಅಡ್ವಾನ್ಸ್ಮೆಂಟ್ ಮಾಡಬೇಕು ಅಂತೇಳಿ ಆಂಧ್ರ ಪ್ರದೇಶ, ಇನ್ನು ಸ್ಪೆಸಿಫಿಕಲಿ ಹೇಳಬೇಕು ಅಂತಂದ್ರೆ ಅಮರಾವತಿನಲ್ಲಿ ಸುಮಾರು ಒಂದು 50 ಎಕರೆ ಜಾಗದಲ್ಲಿ L&T ಅವರು ಡೆವಲಪ್ ಮಾಡ್ತಾ ಇದ್ದಾರೆ ಒಂದು ಕ್ವಾಂಟಮ್ ಟೆಕ್ನಾಲಜಿ ಬೇಸ್ಡ್ ವ್ಯಾಲಿನ. ಸೊ ಅದನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಕೇಳ್ತಾರೆ, ಎಲ್ಲಿ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಕ್ವಾಂಟಮ್ ವ್ಯಾಲಿ ಎಸ್ಟಾಬ್ಲಿಷ್ ಆಗಿದೆ ಅಂತ. ಅಮರಾವತಿಯನ್ನು ನೆನ್ಪಿಟ್ಕೋಬೇಕು, ಆಂಧ್ರ ಪ್ರದೇಶ ಅನ್ನೋದು ನೆನ್ಪಿಟ್ಕೋಬೇಕು. ಅದ್ರ ಜೊತೆಗೆ ಸ್ವಲ್ಪ ಕ್ವಾಂಟಮ್ ಟೆಕ್ನಾಲಜಿ ಅಂದ್ರೆ ತಿಳ್ಕೊಬೇಕು. ಯೂಶಲಿ ನಮಗೆ ಡಿಜಿಟಲ್ ಟೆಕ್ನಾಲಜಿಯಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ 0 ಮತ್ತೆ 1 ನೋಡ್ತೀವಿ. ಸೊ ಈ ಕ್ವಾಂಟಮ್ ಟೆಕ್ನಾಲಜಿನಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಇದನ್ನ ಬಿಟ್ಸ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಕ್ಯೂಬಿಟ್ಸ್ ಅಂತ ಬರ್ತವೆ. ಕ್ಯೂಬಿಟ್ಸ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇದು 1 ಇರಬೇಕು ಅಥವಾ 0 ಇರಬೇಕು. ಬಟ್ ಇಲ್ಲಿ ಕ್ವಾಂಟಮ್ ಟೆಕ್ನಾಲಜಿ ಏನಾಗುತ್ತೆ ಅಂದ್ರೆ 1 ಮತ್ತೆ 0 ಎರಡೂ ಬರುತ್ತೆ, ಅಟ್ ಎ ಟೈಮ್ ಬರುತ್ತೆ. ಇದನ್ನ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಸೈಮಲ್ಟೇನಿಯಸ್ ವರ್ಕ್ ಆಗ್ತಿರುತ್ತೆ, ಬೇಗ ವರ್ಕ್ ಆಗ್ತಿರುತ್ತೆ. ಸೊ ಕಾಂಪ್ಲೆಕ್ಸ್ ಇರುವಂತ ವಿಚಾರಗಳನ್ನ ಅಥವಾ ಫಾಸ್ಟ್ ಆಗಿ ಕೆಲಸ ಮಾಡಬೇಕು ಅಂತಂದ್ರೆ, ಸೊ ಒಂಥರ ಅಡ್ವಾನ್ಸ್ ಟೆಕ್ನಾಲಜಿಗಳು ಕ್ಯೂಬಿಟ್ ಕೇಳ್ತಾರೆ, ಏನು ಸಂಬಂಧಪಟ್ಟಿದ್ದು ಅಂತ. ಕ್ವಾಂಟಮ್ ಟೆಕ್ನಾಲಜಿ ಸಂಬಂಧಪಟ್ಟಿದ್ದು. ಸೂಪರ್ ಪೊಸಿಷನ್ ಅಥವಾ ಎಂಟ್ಯಾಂಗಲ್ಮೆಂಟ್ ಅನ್ನೋ ಕೀವರ್ಡ್ಗಳು ಏನು ಸಂಬಂಧಪಟ್ಟಿದ್ದು ಅಂತ ಕೇಳ್ಬೋದು. ಕ್ವಾಂಟಮ್ ಕಂಪ್ಯೂಟಿಂಗ್ ಸಂಬಂಧಪಟ್ಟಿದ್ದು. ಸೊ ಸ್ವಲ್ಪ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಇಲ್ಲಿ ಏನಾಗಿದೆ ಅಂತಂದ್ರೆ, ನಮ್ಗೆ ಗೊತ್ತಿತ್ತು, ಲಾಸ್ಟ್ ವೀಕ್ ನಾವು ಡಿಸ್ಕಸ್ ಮಾಡಿದಾಗ ಗೊತ್ತಾಯ್ತು, ಇರಾನು NPT ಇಂದ ಆಚೆ ಬಂದಿದೆ, ನಾನ್ ಪ್ರೊಲಿಫರೇಷನ್ ಟ್ರೀಟಿ ಇಂದ ಆಚೆ ಬಂದಿದೆ ಅಂತ ಹೇಳಿ. ಸೊ ಈಗೇನಾಗ್ತಾ ಇದೆ ಅಂತಂದ್ರೆ, ಈ ಗ್ರೂಪ್ ಇಂದನೂ ಆಚೆ ಬರಕ್ ಹೊರಟಿದೆ. ಇರಾನ್ ನಲ್ಲಿ ಒಂದು ಪಾರ್ಲಿಮೆಂಟ್ ಅಲ್ಲಿ ಬಿಲ್ ಪಾಸ್ ಮಾಡಿ ಇದರಿಂದನೂ ಆಚೆ ಬಂದಿದ್ದಾರೆ. ಯಾವಾಗ ಅರಕ್ ಹೆವಿ ವಾಟರ್ ರಿಯಾಕ್ಟರ್ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡ್ತಾವ. ಅರಕ್ ಹೆವಿ ವಾಟರ್ ರಿಯಾಕ್ಟರ್ ಬಂದು ಇರಾನ್ ಅಲ್ಲಿದೆ. ಇಸ್ರೇಲ್ ಯಾವಾಗ ಅಟ್ಯಾಕ್ ಮಾಡ್ತಾವ, ಅವಾಗ ಇದರಿಂದನೂ ಆಚೆ ಬರಬೇಕು ಅಂತ ಡಿಸೈಡ್ ಮಾಡಿ ಪಾರ್ಲಿಮೆಂಟ್ ಅಲ್ಲಿ ಬಿಲ್ ಪಾಸ್ ಮಾಡಿದ್ದಾರೆ. ಏನಿದು IAEA ಅಂತಂದ್ರೆ, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ. ಇದೇನಾಗುತ್ತೆ ಅಂತಂದ್ರೆ, ಈ ಒಂದು ಯೂಸ್ ಮಾಡಿ ನ್ಯೂಕ್ಲಿಯರ್ ಎನರ್ಜಿನ, ಈ ಆಟಮ್ನ, ಬಟ್ ಯಾವುದಕ್ಕೆ, ಪೀಸ್ ಮತ್ತೆ ಡೆವಲಪ್ಮೆಂಟ್ ಪರ್ಪಸ್ಗೆ ಅಂತ ಹೇಳುತ್ತೆ. ಇದ್ರಲ್ಲಿ ನಾವು NPT ನಲ್ಲಿ ನಾವು ಮೆಂಬರ್ಸ್ ಇರಲಿಲ್ಲ, ಬಟ್ ಆದ್ರೆ IAEAಗೆ ಇಂಡಿಯಾ ಮೆಂಬರ್ ಇದೀವಿ, 180 ಮೆಂಬರ್ಸ್. ಇಲ್ಲಿ ನಾವು ಕನ್ಫ್ಯೂಸ್ ಆಗ್ಬಾರ್ದು. ಇನ್ನೊಂದು ಬರುತ್ತೆ, ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅಂತ. ಇದನ್ನ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ವೀಕ್. ಇದರಲ್ಲಿ ಇಂಡಿಯಾ ಅಸೋಸಿಯೇಟೆಡ್ ಮೆಂಬರ್ಸ್, ಬಟ್ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಂತ ಬಂದಾಗ ವಿ ಆರ್ ಮೆಂಬರ್ಸ್. ಇಂಡಿಯಾ ಇದಕ್ಕೆ ಪಾರ್ಟ್ ಆಗಿದೆ.
ಓಕೆ, ಇದು ಯಾವಾಗ ಎಸ್ಟಾಬ್ಲಿಷ್ ಆಯಿತು? 1957 ಎಸ್ಟಾಬ್ಲಿಷ್ ಆಯಿತು. ಇದು ಕೂಡ ಒಂದು UN ಸಿಸ್ಟಮ್ ಅಲ್ಲೇ ವರ್ಕ್ ಆಗುತ್ತೆ. ಇದರ ಹೆಡ್ ಕ್ವಾರ್ಟರ್ಸ್ ಬಂದು ವಿಯೆನ್ನಾ ಇದೆ. ಇಷ್ಟು ನೆನ್ಪಿಟ್ಕೊಳ್ಳಿ. ಇದು ಇಂಡಿಪೆಂಡೆಂಟ್ಲಿ ವರ್ಕ್ ಆದ್ರೂ ಇದರ ಒಂದು ಆನ್ಯುವಲ್ ರಿಪೋರ್ಟ್ ಆಗ್ಬೋದು ಅಥವಾ ಏನಾದರೂ ಅಪ್ಡೇಟ್ ಆಗಿರುವಂಥ ರಿಪೋರ್ಟ್ಗಳಾಗ್ಬೋದು, ಅದನ್ನ UN ಜನರಲ್ ಅಸೆಂಬ್ಲಿಗೆ ಮತ್ತು ಯುನೈಟೆಡ್ ಸೆಕ್ಯೂರಿಟಿ ಕೌನ್ಸಿಲ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಇದಕ್ಕೆ ನೋಬೆಲ್ ಅವಾರ್ಡ್ ಕೂಡ ಬಂದಿದೆ 2005ರಲ್ಲಿ. ನೋಬೆಲ್ ಪೀಸ್ ಪ್ರೈಸ್ ಕೂಡ ಬಂದಿದೆ, ನೋಬೆಲ್ ಪೀಸ್ ಪ್ರೈಸ್. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ಸೊ ಇರಾನ್ ಇದರಿಂದನೂ ಆಚೆ ಬರಕ್ಕೆ ಹೊರಟಿದೆ. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಇದು ಬಂದು MSME ಡೇ ಅಂತೇಳಿ, ಉದ್ಯಮಿ ದಿವಸ ಅಂತ ಕರಿತೀವಿ ಅಥವಾ MSME ಡೇ ಅಂತ ಕರಿತೀವಿ. ಸೊ ಇದನ್ನ ಜೂನ್ 27 ಆಚರಣೆ ಮಾಡ್ತೀವಿ. ಈ ವರ್ಷದ ಥೀಮ್ ಏನಂದ್ರೆ ಎನ್ಹಾನ್ಸಿಂಗ್ ದ ರೋಲ್ ಆಫ್ MSME ಆಸ್ ಅ ಡ್ರೈವರ್ ಆಫ್ ಸಸ್ಟೈನಬಲ್ ಗ್ರೋತ್ ಅಂಡ್ ಇನೋವೇಷನ್. ನೆನ್ಪಿಟ್ಕೊಳ್ಳಿ, ಸುಸ್ಥಿರ ಅಭಿವೃದ್ಧಿ ಮತ್ತೆ ಆವಿಷ್ಕಾರಗಳನ್ನ ಎತ್ತಿಡಿಬೇಕು ಅಥವಾ ಮುಂದುವರಿಸಬೇಕು, ಅದಕ್ಕೊಂದು ಬೂಸ್ಟ್ ಕೊಡಬೇಕು ಅನ್ನೋದು ಈ ಸಲ MSMEಗಳ ಥೀಮ್ ಆಗಿದೆ. ಎನ್ಹಾನ್ಸಿಂಗ್ ದ ರೋಲ್ ಆಫ್ MSME ಆಸ್ ಡ್ರೈವರ್ಸ್ ಆಫ್ ಸಸ್ಟೈನಬಲ್ ಗ್ರೋತ್ ಅಂಡ್ ಇನೋವೇಷನ್. ನೆನ್ಪಿಟ್ಕೊಳ್ಳಿ, ಯಾಕೆ ಇಷ್ಟು ಇಂಪಾರ್ಟೆಂಟ್ MSME? ಯಾಕೆ ಅಂತಂದ್ರೆ MSMEಗಳು ಅಥವಾ ಏನ್ ಹೇಳ್ತೀವಿ MSME ಅಂತಂದ್ರೆ ಮೀಡಿಯಂ ಸ್ಮಾಲ್ ಮೈಕ್ರೋ ಎಂಟರ್ಪ್ರೈಸಸ್ಗಳು ಸುಮಾರು 30% ಆಫ್ ಇಂಡಿಯಾಗೆ GDP ಕೊಡುತ್ತೆ. GDP ಕಾಂಟ್ರಿಬ್ಯೂಷನ್ 30% ಇವೇ ಕೊಡುತ್ತೆ. ಆಮೇಲೆ 45% GDP ಎಕ್ಸ್ಪೋರ್ಟ್ಗೆ ಕಾರಣ ಆಗುತ್ತೆ. ಏನು ನಮ್ಮಲ್ಲಿ 45% ಎಕ್ಸ್ಪೋರ್ಟ್ ಆಗ್ತದೆ ಅದು MSME ಇಂದಾನೇ ಬರೋದಂತೆ. ಅದಾದ್ಮೇಲೆ ಸೆಕೆಂಡ್ ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್, ಫಸ್ಟ್ ಯಾವುದು? ಅಗ್ರಿಕಲ್ಚರ್ ಬಿಟ್ರೆ ಸೆಕೆಂಡ್ ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್ ಇದೇ ಆಗುತ್ತೆ. ಇವೆಲ್ಲ ಸ್ಟೇಟ್ಮೆಂಟ್ ಕ್ವಶನ್ಸ್ ಆಗ್ತವೆ. 30% GDP, 45% ಎಕ್ಸ್ಪೋರ್ಟ್, ಸೆಕೆಂಡ್ ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್ ಕೊಡುವಂಥದ್ದು ಈ MSME ಆಗಿದೆ. ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟು. ಸೊ MSME ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? MSME ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದ್ರೆ, ಈಗ ರೀಸೆಂಟ್ ಆಗಿ ಬಜೆಟ್ ಅಲ್ಲಿ 2025-26 ಮತ್ತೆ ಕ್ಲಾಸಿಫೈ ಮಾಡ್ತಾ ಹೋಗಿದ್ದಾರೆ MSMEಗಳು. ಯಾವ್ಯಾವ MSME, ಯಾವುದು ಮೀಡಿಯಮ್, ಯಾವುದು ಸ್ಮಾಲ್, ಯಾವುದು ಮೈಕ್ರೋ, ಯಾವುದು ಮಧ್ಯಮ, ಯಾವುದು ಸಣ್ಣ, ಯಾವುದು ಸೂಕ್ಷ್ಮ ಕೈಗಾರಿಕೆಗಳು ಅಂತೇಳಿ ಇದನ್ನ ರಿವೈಸ್ ಮಾಡಿದ್ದಾರೆ. ಮೊದಲಿಂದ ಇತ್ತು, ಈಗ 2025-26 ರಿವೈಸ್ ಮಾಡಿದ್ದಾರೆ. ಸೊ ಹಾಗಾಗಿ ಲೇಟೆಸ್ಟ್ ಒನ್ ನೆನ್ಪಿಟ್ಕೊಳ್ಳೋದು ಇಂಪಾರ್ಟೆಂಟ್. ಎಕ್ಸಾಮ್ಸ್ ಕೇಳ್ತಾರೆ. ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂತಂದ್ರೆ, ಈ ತರ ಟೇಬಲ್ ಬರ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ 2.5, ಆಮೇಲೆ 25, 125. ಇದನ್ನ ಮತ್ತೆ 4 ಟೈಮ್ಸ್ ತಗೊಳ್ಳಿ, ಟರ್ನ್ ಓವರ್ ಬರುತ್ತೆ. ಇಲ್ಲಿ ನಾವು ಇನ್ವೆಸ್ಟ್ಮೆಂಟ್ ನೋಡ್ತೀವಿ, ಇಲ್ಲಿ ಟರ್ನ್ ಓವರ್ ನೋಡ್ತೀವಿ. ಇನ್ವೆಸ್ಟ್ಮೆಂಟ್ ಹೆಂಗೆ ನೆನ್ಪಿಟ್ಕೊಳ್ಳೋದು? 2.5, 25, 125. ಇದನ್ನ 4 ಟೈಮ್ಸ್ ಮಾಡಿದ್ರೆ ನಮಗೆ ಟರ್ನ್ ಓವರ್ ಬರುತ್ತೆ, ಟರ್ನ್ ಓವರ್ ಲಿಮಿಟ್ ಬರುತ್ತೆ. ಹೆಂಗಾದ್ರೂ ಕೇಳಿ ನೀವು ಆನ್ಸರ್ ಮಾಡ್ಬೋದು. 2.5 4 ಟೈಮ್ಸ್ ಮಾಡಿದ್ರೆ 10 crore, 25 4 ಟೈಮ್ಸ್ ಮಾಡಿದ್ರೆ 100 crores, 125 ಮತ್ತೆ 4 ಟೈಮ್ಸ್ ಮಾಡಿದ್ರೆ 500 ಬರುತ್ತೆ. ಸೊ ನೆನ್ಪಿಟ್ಕೊಳ್ಳಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲಿ ಕೇಳ್ತಾರೆ. ಸೊ MSME ಬಗ್ಗೆ ಎಷ್ಟು ತಿಳ್ಕೊಂಡ್ರೆ ಸಾಕು. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಇದೇನಾಗುತ್ತೆ ಅಂದ್ರೆ, ಇದೊಂದು ಪ್ರೋಗ್ರಾಮ್ ಆಪರೇಷನ್ ಚಕ್ರ ಯಾರು ಲಾಂಚ್ ಮಾಡಿದ್ರು ಅಂತ ಕೇಳ್ತಾರೆ. ಇದನ್ನ CBI ಲಾಂಚ್ ಮಾಡುವಂಥದ್ದು. CBI ಏನಕ್ಕೆ ಲಾಂಚ್ ಮಾಡ್ತು? ಏನಕ್ಕೆ ಅಂತಂದ್ರೆ ಸೈಬರ್ ಕ್ರೈಮ್ ಆಗುವಂಥದ್ದು ಮತ್ತೆ ಡಿಜಿಟಲ್ ಅರೆಸ್ಟ್ ಆಗುವಂಥದ್ದು, ಸೈಬರ್ ಫ್ರಾಡ್ಗಳೇನಾಗುತ್ತಲ್ಲ ಅದನ್ನ ತಡಿಬೇಕು ಅನ್ನೋ ಉದ್ದೇಶದಿಂದ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಇದನ್ನ ಲಾಂಚ್ ಮಾಡಿದೆ. ಸೊ ನೆನ್ಪಿಟ್ಕೊಳ್ಳಿ, ಯಾರು ಲಾಂಚ್ ಮಾಡಿರೋದು? CBI. ಏನಕ್ಕೆ ಅಂತಂದ್ರೆ, ಈ ಒಂದು ಸೈಬರ್ ಕ್ರೈಮ್ ಆಗುವಂಥದ್ದು, ಫಿನಾನ್ಷಿಯಲ್ ಕ್ರೈಮ್ಗಳಾಗುವಂಥದ್ದು ಇದನ್ನು ತಡೆಯೋದಕ್ಕೆ ಅಂತ ಮಾಡಿರುವಂಥದ್ದು. ಈ ನಿಟ್ಟಲ್ಲಿ CBI ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಂಡು ಹೋಗೋಣ. CBI ಬಂದ್ಬಿಟ್ಟು ಇದೊಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ. ಇದು ಬಂದು ಮಿನಿಸ್ಟ್ರಿ ಆಫ್ ಪರ್ಸನಲ್, ಹೋಮ್ ಮಿನಿಸ್ಟ್ರಿ ಅಲ್ಲ, ಮಿನಿಸ್ಟ್ರಿ ಆಫ್ ಪರ್ಸನಲ್ ಕೆಳಗಡೆ ಕೆಲಸ ಮಾಡುತ್ತೆ, ಅದಕ್ಕೆ ಅಟ್ಯಾಚ್ ಆಗಿದೆ. ಇದು ಬಂದು ಎಕ್ಸಿಕ್ಯೂಟಿವ್ ಬಾಡಿ. ಮಿನಿಸ್ಟ್ರಿ ಆಫ್ ಹೋಮ್ ಮಿನಿಸ್ಟ್ರಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಎಸ್ಟಾಬ್ಲಿಷ್ ಮಾಡಿರುವಂಥದ್ದು. ಇದು ಯಾವುದೋ ಒಂದು ಆಕ್ಟ್ ಕೆಳಗಡೆ ಕೆಲಸ ಮಾಡುತ್ತಪ್ಪ ಅಂತಂದ್ರೆ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ 1946 ಈ ಒಂದು ಆಕ್ಟ್ ಕೆಳಗಡೆ ಕೆಲಸ ಮಾಡುತ್ತೆ. ಈ ಆಕ್ಟ್ ಕೆಳಗಡೆ ಕೆಲಸ ಮಾಡುತ್ತೆ ಅಂದ್ ಮಾತ್ರಕ್ಕೆ ಇದು ಸ್ಟ್ಯಾಚ್ಯುಟರಿ ಅಂತಲ್ಲ, ಇದರಿಂದ ಪವರ್ಗಳು ತಗೊಳುತ್ತೆ. ಬಟ್ ಇದಕ್ಕೆ ಯಾವುದೇ ಆದಂತ ಒಂದು ಸ್ಟ್ಯಾಚ್ಯುಟರಿ ಬ್ಯಾಕಪ್ ಇಲ್ಲ. ಇದು ನೈದರ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ನಾರ್ ಸ್ಟ್ಯಾಚ್ಯುಟರಿ ಬಾಡಿ. ಇದು ಸಾಂವಿಧಾನಿಕ ಸಂಸ್ಥೆನೂ ಅಲ್ಲ, ಶಾಸನಬದ್ಧ ಸಂಸ್ಥೆನೂ ಅಲ್ಲ. ನೆನ್ಪಿಟ್ಕೋಬೇಕು. ಈ ಸಂಸ್ಥೆ ಬೇಕು ಅಂತ ಯಾರು ರೆಕಮೆಂಡ್ ಮಾಡಿದ್ದು? ಶಾಂತನಂ ಕಮಿಟಿ ಮಾಡುತ್ತೆ. ಆಮೇಲೆ ಈ ಕೆಲಸ ಏನ್ ಮಾಡುತ್ತೆ? ಕರಪ್ಷನ್ ಆಗುವಂಥದ್ದು, ಬ್ರೈಬ್ರಿ ಆಗುವಂಥದ್ದು, ಯಾವ್ದಾನ ಸೆಂಟ್ರಲ್ ಲಾಗಳನ್ನ ಬ್ರೀಚ್ ಮಾಡುವಂಥದ್ದು, ಈ ತರದ್ ಯಾವುದೇ ಕೆಲಸಗಳಿದ್ರು ಇದು ಟೇಕ್ ಓವರ್ ಮಾಡುತ್ತೆ. ಅದಾದ್ಮೇಲೆ ಇದ್ರದ ವ್ಯಾಪ್ತಿ ಎಷ್ಟು ಬರುತ್ತೆ? ಇದು ಯಾವ್ದಾದ್ರು ಒಂದು ಸೆಂಟ್ರಲ್ ಈ ತರದ ಸೈಬರ್ ಕ್ರೈಮು ಅಥವಾ ಕರಪ್ಷನ್ ಇಂಥದ್ದಾದ್ರೆ ಇದು ಇನ್ವಾಲ್ವ್ ಆಗುತ್ತೆ. ಸ್ಟೇಟ್ ಅಲ್ಲಿ ಇದು ಇನ್ವಾಲ್ವ್ ಆಗಬೇಕು ಅಂತಂದ್ರೆ ಸ್ಟೇಟ್ ಪರ್ಮಿಷನ್ ತಗೋಬೇಕಾಗುತ್ತೆ. ಇಫ್ ಇನ್ ಕೇಸ್ ಸ್ಟೇಟ್ ಅಲೋ ಮಾಡ್ತಾ ಇಲ್ಲ, ಸೊ ಅದಕ್ಕೆ ಅವಕಾಶ ಇರಲ್ಲ. ಇಫ್ ಇನ್ ಕೇಸ್ ಏನಾದ್ರೂ ಯಾವುದೇ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗಳು ಆರ್ಡರ್ ಮಾಡಿದ್ರೆ ಈ ಸ್ಟೇಟ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ, ಇವನ್ ವಿತೌಟ್ ಸ್ಟೇಟ್ ಪರ್ಮಿಷನ್ CBI ಕ್ಯಾನ್ ಎಂಟರ್ ಸ್ಟೇಟ್ ಇಶ್ಯೂಸ್ಗಳಿಗೆ ಎಂಟರ್ ಆಗ್ಬಿಟ್ಟು ಮಾಡ್ಬೋದು. ಆಮೇಲೆ ಯಾವ್ದಾದ್ರು ಇಂಟರ್ನ್ಯಾಷನಲ್ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ಇನ್ವೆಸ್ಟಿಗೇಷನ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್
ಇಂಟರ್ಪೋಲ್, ಇಂಟರ್ನ್ಯಾಷನಲ್ ಪೊಲೀಸ್. ಇದರಲ್ಲಿ ಯಾರಾದರೂ ರೆಪ್ರೆಸೆಂಟ್ ಮಾಡ್ತಾರೆ ಇಂಡಿಯಾನ ಅಂತ ಹೋದ್ರೆ ಇದೇ CBI ಆಗಿರುತ್ತೆ. ಸೊ ಇಷ್ಟನ್ನು ತಿಳ್ಕೊಂಡ್ರೆ ಸಾಕು. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಈ ಟಾಪಿಕ್ ಬಂದು ಫಸ್ಟ್ ಟೈಮು ಒಂದು NBFC ನ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪ್ನಿ, ಈ ಒಂದು NBFC ನ ಮೆರಿಟೈಮ್ ಸೆಕ್ಟರ್ಗೆ ಅಂತಾನೆ ಡೆಡಿಕೇಟೆಡ್ ಆಗಿ ಲಾಂಚ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಮೆರಿಟೈಮ್ ಸೆಕ್ಟರ್ಗೆ ಅಂತಾನೆ. ಅದ್ರ ಹೆಸರು ಬಂದು ಸಾಗರ್ಮಾಲಾ ಫಿನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಕೂಡ ಹೆಸರಿಟ್ಟಿದ್ದಾರೆ ಅದಕ್ಕೆ. ಸೊ ಇದು ಇಂಡಿಯಾದು ಮೊದಲ ಮೆರಿಟೈಮ್ ಸೆಕ್ಟರ್ ಸಂಬಂಧಪಟ್ಟಂತ NBFC ಆಗಿರುತ್ತೆ. ಇದನ್ನ RBI ಕಡೆ ರಿಜಿಸ್ಟರ್ ಮಾಡಿರ್ತಾರೆ. ಏನೋ ಒಂದು ಫಿನಾನ್ಷಿಯಲ್ ಇಶ್ಯೂ ಬರುತ್ತೆ, ಇನ್ವೆಸ್ಟ್ಮೆಂಟ್ ಇಶ್ಯೂ ಬರುತ್ತೆ, ಅಥವಾ ಏನೋ ಒಂದು ಫಿನಾನ್ಷಿಯಲ್ ಅಬ್ಸ್ಟಕಲ್ ಬರುತ್ತೆ, ಇದನ್ನೆಲ್ಲ ಮೀರಬೇಕು ಅಂತ ಹೇಳ್ಬಿಟ್ಟೇನೆ NBFC ನ ಡೆಡಿಕೇಟ್ ಮಾಡಿಟ್ಟಿದ್ದಾರೆ. ಹೆಸರು ನೆನ್ಪಿಟ್ಕೊಳ್ಳಿ, ಫಸ್ಟ್ ಟೈಮ್ ಮಾಡಿರೋ ಅಂಥದ್ದು. ಯಾರ ಜೊತೆ ರಿಜಿಸ್ಟರ್ ಆಗಿದೆ? RBI ಜೊತೆ ರಿಜಿಸ್ಟರ್ ಆಗಿರುತ್ತೆ. RBI ರೆಗ್ಯುಲೇಟ್ ಮಾಡ್ತಾ ಇರುತ್ತೆ ಇದನ್ನ. ಈ ಒಂದು ನಿಟ್ಟಲ್ಲಿ ಸ್ವಲ್ಪ NBFC ಬಗ್ಗೆ ತಿಳ್ಕೊಬೇಕಾಗತ್ತೆ. ಆಲ್ರೆಡಿ ಹೇಳಿದೆ, NBFC ಅಂತಂದ್ರೆ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನಿ. ಇದು ಕಂಪನಿ ತರ ವರ್ಕ್ ಆಗುತ್ತೆ, ಬ್ಯಾಂಕ್ ತರ ವರ್ಕ್ ಆದ್ರೂ ಕೂಡ ಇಟ್ ಈಸ್ ಕಂಪನಿನೇ. ಸೊ ಹಾಗಾಗಿ ಇದನ್ನ ಎಲ್ಲಿ ರಿಜಿಸ್ಟರ್ ಮಾಡ್ತೀವಿ ಅಂತಂದ್ರೆ ಕಂಪನಿ ಆಕ್ಟ್ 1956 ರಿಜಿಸ್ಟರ್ ಮಾಡಿರ್ತೀವಿ. ಈ ಒಂದು NBFCಗಳನ್ನ RBI ಮೇಜರ್ಲಿ ರೆಗ್ಯುಲೇಟ್ ಮಾಡುತ್ತೆ. RBI ಅಷ್ಟೇ ಅಲ್ಲ, ಬೇರೆ ಬೇರೆ ರೆಗ್ಯುಲೇಟ್ ಮಾಡ್ತವೆ. ಮೇಜರ್ಲಿ RBI ರೆಗ್ಯುಲೇಟ್ ಮಾಡುತ್ತೆ. ಹೇಳ್ತೀನಿ ಮುಂದೆ ಯಾವ್ಯಾವ ರೆಗ್ಯುಲೇಟ್ ಮಾಡ್ತವೆ ಅಂತೇಳಿ. ಸೊ NBFC ಏನ್ ಮಾಡುತ್ತೆ ಅಂತಂದ್ರೆ ಲೋನ್ ಕೊಡುತ್ತೆ, ಲೀಸಿಂಗ್, ಆಮೇಲೆ ಇನ್ಸೂರೆನ್ಸ್ ಕೂಡ ಕೊಡಬಹುದು, ಇನ್ವೆಸ್ಟ್ಮೆಂಟ್ ಆಫರ್ ಮಾಡಬಹುದು. ಬಟ್ ಆದ್ರೆ ಚೆಕ್ ಇಶ್ಯೂ ಮಾಡಂಗಿಲ್ಲ. ಆಮೇಲೆ ಡಿಮ್ಯಾಂಡ್ ಡೆಪಾಸಿಟ್ಸ್ಗಳನ್ನ ತಗೊಳಂಗಿಲ್ಲ. ಪಬ್ಲಿಕ್ ಡೆಪಾಸಿಟ್ಸ್ಗಳನ್ನ ತಗೋಬಹುದು. ಎಲ್ಲಿವರೆಗೂ ತಗೋಬಹುದು ಗೊತ್ತಾ? 12 ರಿಂದ 60 ತಿಂಗಳುಗಳಷ್ಟೇ ತಗೋಬಹುದು. ಆಮೇಲೆ ಇದು ಪೇಮೆಂಟ್ ಬೇರೆ ಬ್ಯಾಂಕ್ಗಳ ತರ ಇಟ್ ಈಸ್ ನಾಟ್ ಪಾರ್ಟ್ ಆಫ್ ದ ಪೇಮೆಂಟ್ ಸಿಸ್ಟಮ್. ಬೇರೆ ತರಪ್ಪ ಈಗ ಫಾರ್ ಎಕ್ಸಾಂಪಲ್ ಕ್ರೆಡಿಟ್ ಕಾರ್ಡ್ ಕೊಡುವಂಥದ್ದು, ಈ ತರದೆಲ್ಲ ಅವಕಾಶ ಇರೋದಿಲ್ಲ. ಆಮೇಲೆ ಇವುಗಳಿಗೆ ರೆಕಗ್ನೈಸ್ ಸಿಗಬೇಕು ಅಂತಂದ್ರೆ ಕ್ರೆಡಿಟ್ ರೇಟಿಂಗ್ಗಳು ಚೆನ್ನಾಗಿರ್ಬೇಕು. ಆಮೇಲೆ ಎಷ್ಟು 500 ಕೋಟಿಯಷ್ಟು ಒಂದ್ ಸ್ವಲ್ಪ ಅಸೆಟ್ ಇತ್ತು ಅಂತಂದ್ರೆ ಅವುಗಳಿಗೆ ಅಲೋ ಮಾಡ್ತಾರೆ. ಈ NBFCಗಳು ಸುಮಾರು ತರ ಬರ್ತವೆ. ಫಾರ್ ಎಕ್ಸಾಂಪಲ್ ವೆಂಚರ್ ಕ್ಯಾಪಿಟಲ್ ಫಂಡ್ ಅಂತ ಬರುತ್ತೆ. ಆಮೇಲೆ ಬ್ರೋಕರೇಜ್ ಕಂಪ್ನಿಗಳೆಲ್ಲ ಇರ್ತವೆ. ಇವುಗಳನ್ನ ಏನಂತಂದ್ರೆ ಸೆಬಿ ರೆಗ್ಯುಲೇಟ್ ಮಾಡ್ತಾ ಇರುತ್ತೆ. ಓಕೆನಾ? ಈಗ ಆಮೇಲೆ ಇನ್ಸೂರೆನ್ಸ್ ಯಾವ್ದನ ಬಂತು, ಇನ್ಸೂರೆನ್ಸ್ ಸಂಬಂಧಪಟ್ಟಂಗೆ ಯಾವ್ದನ ಒಂದು NBFC ನಡೀತಾ ಇದೆ ಅಂತಂದ್ರೆ IRDAI ಇದು ಮಾಡುತ್ತೆ. ಆಮೇಲೆ ಇದು ಹೋಮ್ ಲೋನ್ಸ್ ಕೊಡ್ತೀವಿ ಅಂತ ಕೆಲವೊಂದು NBFCಗಳು ಇರ್ತವೆ. ಸೊ ಅವುಗಳನ್ನೆಲ್ಲ ಯಾರು ರೆಗ್ಯುಲೇಟ್ ಮಾಡ್ತಾರೆ ಅಂತಂದ್ರೆ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಅಂತೇಳಿ ಇದು ರೆಗ್ಯುಲೇಟ್ ಮಾಡುತ್ತೆ. ಆಮೇಲೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಕೂಡ ಕೆಲವೊಂದನ್ನ ರೆಗ್ಯುಲೇಟ್ ಮಾಡುತ್ತೆ. ಈಗ ನಿಧಿ ಅಂತದ್ದು, ಸೊ ಇವುಗಳನ್ನ ನೋಡ್ಕೊಳ್ಳುವಂಥದ್ದು RBI ಮಾಡುತ್ತೆ ನಿಧಿ ಕಂಪನಿಗಳ. ಅದ್ರ ಜೊತೆಗೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಕೂಡ ಮಾಡುತ್ತೆ. ಎರಡು ರೆಗ್ಯುಲೇಟ್ ಮಾಡ್ತವೆ. ಸೊ ಬೇರೆ ಬೇರೆ ರೆಗ್ಯುಲೇಟರ್ಸ್ಗಳು ಇರ್ತವೆ. ಇದೊಂದು ಸ್ವಲ್ಪ ಡೀಟೇಲ್ ಆಗಿ ಸ್ಟ್ಯಾಟಿಕ್ಸ್ ಅಲ್ಲಿ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಇದೇನಾಗಿದೆ ಅಂತಂದ್ರೆ DRI ಅಂತಂದ್ರೆ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಹೇಳಿ. ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಂತ ಹೇಳಿ. ಇದು ಮೇನ್ ರೋಲ್ ಏನಂತಂದ್ರೆ ಆಂಟಿ ಸ್ಮಗ್ಲಿಂಗ್ ಏಜೆನ್ಸಿ. ಯಾವ ಸ್ಮಗ್ಲಿಂಗ್ ಆಗುತ್ತಲ್ಲ ಅದನ್ನ ತಪ್ಪಿಸ್ಬೇಕು ಅಂತ ಎಸ್ಟಾಬ್ಲಿಷ್ ಮಾಡಿರುವಂತದ್ದೊಂದು ಬಾಡಿ. ಈಗ CBI ತರ ಓದ್ವಲ್ಲ ಅದೇ ತರಾನೇ. ಇದು ಬಂದು ಸೆಂಟ್ರಲ್ ಬೋರ್ಡ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್. CBIC ಏನಿದೆ ಮಿನಿಸ್ಟ್ರಿ ಆಫ್ ಫಿನಾನ್ಸ್. ಸೊ ಅದ್ರ ಕಡೆ ಕೆಲಸ ಮಾಡುತ್ತೆ. ಸೊ ಇದು ಯಾಕೆ ಸದ್ಯಕ್ಕೆ ನ್ಯೂಸ್ ಇದೆ ಅಂತಂದ್ರೆ ಮುಂಬೈನಲ್ಲಿ ಒಂದಷ್ಟು ಗೂಡ್ಸ್ಗಳನ್ನ ಸೀಸ್ ಮಾಡಿದೆ, ಪಾಕಿಸ್ತಾನಿ ಆರಿಜಿನ್ ಇರುವಂತ ಗೂಡ್ಸ್ಗಳು. ಸೊ ಆಕ್ಚುಲಿ ಏನಾಗಿತ್ತು ಅಂತಂದ್ರೆ ಪಾಕಿಸ್ತಾನ UAE ಕಳಿಸಿ UAE ಇಂದ ಇಂಡಿಯಾಗೆ ಅದನ್ನ ಸ್ಮಗ್ಲ್ ಮಾಡಕ್ ನೋಡ್ತಿತ್ತು. ಸೊ ಅದನ್ನ ಮುಂಬೈನಲ್ಲಿ ತಡೆದು ನಿಲ್ಸಿದ್ದಾರೆ. ಸೊ ಹಂಗಾಗಿ ನ್ಯೂಸ್ ಇಲ್ಲಿದೆ. ಸೊ ಆ ಕಾರಣವಾಗಿ ನೋಡ್ಕೋಬೇಕಾಗತ್ತೆ. ಇದು ನೋಡ್ಕೊಳ್ಳಿ, ಡೈರೆಕ್ಟರ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ED ಲಾಸ್ಟ್ ಟೈಮ್ 2025 ನಲ್ಲಿ ED ಬಗ್ಗೆ ಕೇಳಿದ್ರು ಕ್ವಶನ್, ಯಾವ ಮಿನಿಸ್ಟ್ರಿ ಬಗ್ಗೆ ಬರುತ್ತೆ ಅನ್ನೋ ತರ ಮ್ಯಾಚ್ ಆಫ್ ಫಾಲೋಯಿಂಗ್ ಅಲ್ಲಿ. ಸೊ ಅದೇ ರೀತಿಯಾಗಿ ಇದು ನೆನ್ಪಿಟ್ಕೊಳ್ಳಿ, ಡೈರೆಕ್ಟರ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಬಂದು ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಕಡೆ ಬರುತ್ತೆ. ಇನ್ನು ಮುಖ್ಯವಾದ ವಿಚಾರ ಏನ್ ಹೇಳ್ಬೇಕು ಅಂತಂದ್ರೆ ಅತಿ ಇಂಪಾರ್ಟೆಂಟ್ ಏನಂತಂದ್ರೆ ಆಪರೇಷನ್ ಡೀಪ್ ಮ್ಯಾನಿಫೆಸ್ಟ್ ಅಂತ ಹೇಳಿ. ಇದು ನೆನ್ಪಿಟ್ಕೊಳ್ಳಿ, ಆಪರೇಷನ್ ಡೀಪ್ ಮ್ಯಾನಿಫೆಸ್ಟ್. ಇವಾಗ ಏನು ಇವರು ಪಾಕಿಸ್ತಾನದಲ್ಲಿ ಬಂದಂತ ಪಾಕಿಸ್ತಾನಿ ಆರಿಜಿನ್ ಆಗಿರುವಂತ ಗೂಡ್ಸ್ ಗಳನ್ನ ಇದು ಹೋಲ್ಡ್ ಮಾಡಿದಾರಲ್ಲ, ಅದಕ್ಕೆ ಇಟ್ಟಿದ್ದ ಹೆಸರು ಬಂದು ಆಪರೇಷನ್ ಡೀಪ್ ಮ್ಯಾನಿಫೆಸ್ಟ್ ಅಂತ ಹೇಳಿ. ಕೇಳ್ತಾರೆ, ಆಪರೇಷನ್ ಡೀಪ್ ಮ್ಯಾನಿಫೆಸ್ಟ್ ಯಾರು ಲಾಂಚ್ ಮಾಡಿದ್ದು? DRI ಲಾಂಚ್ ಮಾಡಿರುವಂತದ್ದು. ಆಪರೇಷನ್ ಚಕ್ರ ಯಾರು ಲಾಂಚ್ ಮಾಡಿದ್ದು? CBI ಲಾಂಚ್ ಮಾಡಿದ್ದು. ಸೊ ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಇಲ್ಲೇನಾಗಿದೆ ಅಂತಂದ್ರೆ ನೀರಜ್ ಚೋಪ್ರಾ ಅವರು ಗೋಲ್ಡನ್ ಸ್ಪೈಕ್ ಮೀಟ್ ನಲ್ಲಿ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ವರ್ಲ್ಡ್ ಅಥ್ಲೆಟ್ಸ್ ಕಾಂಟಿನೆಂಟ್ ಟೂರ್ ಗೋಲ್ಡ್ ಇವೆಂಟ್ ಅಂತ ಒಂದು ಇವೆಂಟ್ ನಡೆದಿದೆ. ಸೊ ಅಲ್ಲಿ ಗೋಲ್ಡನ್ ಸ್ಪೈಕ್ ಮೀಟ್ ಅನ್ನೋ ಒಂದು ಅವಾರ್ಡ್ ಜೊತೆಗೆ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಸೊ ಈಗ ಅವರು ಟಾಪ್ ಒನ್ ಅಲ್ಲಿದ್ದಾರೆ. ಅವಾರ್ಡ್ ನೆನ್ಪಿಟ್ಕೊಳ್ಳಿ, ಈಸ್ ದ ವಿನ್ನರ್ ಅಂತ ನೆನ್ಪಿಟ್ಕೊಳ್ಳಿ. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್.
ಇದು ಒಂದು ಇಂಡೆಕ್ಸ್ ಬಗ್ಗೆನೇ ಇದೆ, ಗ್ಲೋಬಲ್ ಪೀಸ್ ಇಂಡೆಕ್ಸ್ ಅಂತ ಹೇಳಿ. ಇಡೀ ಪ್ರಪಂಚದಲ್ಲಿ ಶಾಂತಿ ಹೆಂಗ್ ನೆಲೆಸಿದೆ ಅನ್ನೋದ್ರ ಬಗ್ಗೆ. ಇಲ್ಲಿ ಏನಾಗಿದೆ ಅಂದ್ರೆ ಇಂಡಿಯಾದಲ್ಲಿ 115 ರ್ಯಾಂಕ್ ಬಂದಿದೆ ಗ್ಲೋಬಲ್ ಪೀಸ್ ಇಂಡೆಕ್ಸ್. ಇದನ್ನ ಯಾರು ರಿಲೀಸ್ ಮಾಡ್ತಾರೆ ಅಂತಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಅಂಡ್ ಪೀಸ್ ಅನ್ನೋ ಒಂದು ಸಂಸ್ಥೆ ಗ್ಲೋಬಲ್ ಪೀಸ್ ಇಂಡೆಕ್ಸ್ ನ ರಿಲೀಸ್ ಮಾಡುತ್ತೆ. ಇದರಲ್ಲಿ ಇಂಡಿಯಾಗೆ 115ನೇ ಸ್ಥಾನದಲ್ಲಿ ಬಂದಿದೆ. ಇದು ಪಾಕಿಸ್ತಾನ, ಬಾಂಗ್ಲಾದೇಶ, ಆಫ್ಘಾನಿಸ್ತಾನ ಅಂತ ಅಕ್ಕಪಕ್ಕದ ದೇಶಗಳಿಗಿಂತ ಚೆನ್ನಾಗಿದೆ. ಹಾಗಿದ್ರೆ ಯಾವ್ದಪ್ಪ ಮೋಸ್ಟ್ ಪೀಸ್ಫುಲ್ ಕಂಟ್ರಿ ಅಂತಂದ್ರೆ ಐಸ್ಲ್ಯಾಂಡ್ ಅಂತ ಹೇಳ್ತಾ ಇದೆ ಈ ಒಂದು ರಿಪೋರ್ಟ್. ಅಲ್ಲಿ ಪೊಲಿಟಿಕಲ್ ಟೆನ್ಷನ್ ಹೆಂಗಿದೆ, ಇನ್ಸ್ಟೆಬಿಲಿಟಿ ಇದೆಯಾ, ಕಾನ್ಫ್ಲಿಕ್ಟ್ ಇದೆಯಾ, ಇವುಗಳನ್ನೆಲ್ಲ ತಲೆ ಇಟ್ಕೊಂಡು ರ್ಯಾಂಕಿಂಗ್ ಅನೌನ್ಸ್ ಮಾಡುತ್ತೆ. ಇಂಡಿಯಾ ರ್ಯಾಂಕಿಂಗ್ ನೆನ್ಪಿಟ್ಕೊಳ್ಳಿ, ಸಂಸ್ಥೆ ನೆನ್ಪಿಟ್ಕೊಳ್ಳಿ, ಅಷ್ಟು ಸಾಕು. ಇವಾಗ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಟಾಪಿಕ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಟಾಪಿಕ್ ನೋಡಿದ್ರೆ, ಚಾಮರಾಜನಗರದಲ್ಲಿ 7 ಶಾಸನಗಳು ಸಿಕ್ಕಿದೆ. 5 ಕನ್ನಡದಲ್ಲಿ ಇದೆಯಂತೆ, 2 ತಮಿಳಲ್ಲಿ ಇದೆಯಂತೆ. ಚಾಮರಾಜನಗರದ ಎಣಗುಂಬ ಅಥವಾ ಎಣಗುಂಬೈ ಕೇಳ್ತಾರೆ. ಎಣಗುಂಬೈ ಇನ್ಸ್ಕ್ರಿಪ್ಷನ್ಸ್ ಎಲ್ಲಿದೆ ಅಂತ ಕೇಳ್ತಾರೆ, ಯಾವ ಡಿಸ್ಟಿಕ್ ಅಲ್ಲಿ ಇದೆ ಅಂತ. ಚಾಮರಾಜನಗರ ನೆನ್ಪಿಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಇದು 10ನೇ ಶತಮಾನಕ್ಕೆ ಸೇರಿದಂತದ್ದಾಗಿದೆಯಂತೆ. ಸೊ ಇಲ್ಲಿ ನೆನ್ಪಿಟ್ಕೊಳ್ಳೋದು ಏನಂತಂದ್ರೆ ಎಣಗುಂಬೈ ಇನ್ಸ್ಕ್ರಿಪ್ಷನ್ ಸ್ವಲ್ಪ ಇದೇನು ಹೇಳಿದೆ ಅಂತಂದ್ರೆ ಬಫೆಲೋ ಫಾರ್ಮಿಂಗು ಆ ಒಂದು ಜಾಗದಲ್ಲಿ ತುಂಬಾ ಫೇಮಸ್ ಆಗಿತ್ತು ಅನ್ನೋದು ಇದಾಗಿದೆ. ಬಫೆಲೋ ಫಾರ್ಮಿಂಗ್ ಚೆನ್ನಾಗಿ, ಬಫೆಲೋ ಫಾರ್ಮಿಂಗ್ ಬಗ್ಗೆ ಮಾತಾಡುತ್ತೆ, ಲ್ಯಾಂಡ್ ಡೊನೇಷನ್ ಬಗ್ಗೆ ಮಾತಾಡುತ್ತೆ, ಆಮೇಲೆ ಅಗ್ರಿಕಲ್ಚರ್ ಲೈಫ್ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡುತ್ತೆ. ಆಮೇಲೆ ಅಲ್ಲೇ ಇದ್ದಂತ ಒಂದು ಯಾವ್ದೋ ಶಿವ ಟೆಂಪಲ್ ನ ಎಕ್ಸ್ಕವೇಷನ್ ಮಾಡೋಕೆ ಇದೊಂದು ತರ ಮೂಲ ಆಗಿದೆ ಅಂತ ಹೇಳ್ತಾರೆ. ಸೊ ಇಷ್ಟು ತಿಳ್ಕೊಂಡ್ರೆ ಸಾಕು. ಇದ್ರ ಬಗ್ಗೆ ಇನ್ನೇನು ಜಾಸ್ತಿ ಇನ್ವೆನ್ಷನ್ಸ್ ಆಗ್ತಾ ಇರುತ್ತಲ್ಲ, ಎಕ್ಸ್ಕವೇಷನ್ ಆಗುತ್ತಲ್ಲ, ಸೊ ಅವಾಗ ಅಪ್ಡೇಟ್ ಆಗ್ತಾ ಹೋಗ್ಬೋದು. ನೆಕ್ಸ್ಟ್ ಟಾಪಿಕ್ ಬಂದು ಟೈಗರ್ಸ್. ನಮ್ಗೆ ಗೊತ್ತಿದೆ, ಈ ರೀಸೆಂಟ್ ಆಗಿ ಒಂದು ವಾರದಿಂದ ಏನ್ ಚರ್ಚೆ ಆಗ್ತದೆ ಅಂತಂದ್ರೆ ಮಲೆಮಹದೇಶ್ವರ ವೈಲ್ಡ್ ಲೈಫ್ ಸೆಂಚುರಿ. ಇದನ್ನ ನಾವು ಅದ್ರಲ್ಲಿ ಟೈಗರ್ಸ್ ಹೆಂಗಿತ್ತು ಅಂತಂದ್ರೆ ನಾವು ಇದಕ್ಕೆ ಆಲ್ರೆಡಿ ಪ್ರಪೋಸಲ್ ಕೊಟ್ಟಿದ್ವಿ. ಇದನ್ನ 6th ಟೈಗರ್ ರಿಸರ್ವ್ ಆಗಿ ನಾವು ಡಿಕ್ಲೇರ್ ಮಾಡ್ಬೇಕು ಕರ್ನಾಟಕದಲ್ಲಿ ಅಂತ, 6th. ಬಟ್ ಆದ್ರೆ ಇನ್ನೂ ಅದಕ್ಕೆ ಫೈನಲ್ ಅಪ್ರೂವ್ ಆಗಿರ್ಲಿಲ್ಲ. ಸೊ ಇದು ಇಲ್ಲೇನಾಗಿದೆ ಅಂತಂದ್ರೆ ಸುಮಾರು ಒಂದು ದೊಡ್ಡದು ಇನ್ನೊಂದು 4 ಮರಿಗಳು ಹುಲಿಗಳು ಸತ್ತೋಗಿದೆ. ಸೊ ಹಂಗಾಗಿ ಅದು ಏನಕ್ಕೆ ಸತ್ತಿದೆ ಅಂತಂದಾಗ ಸ್ವಲ್ಪ ಇನ್ವೆಸ್ಟಿಗೇಷನ್ ಶುರು ಮಾಡಿದಾಗ ಗೊತ್ತಾಗಿದೆ ಏನಂದ್ರೆ ಪಕ್ಕದಲ್ಲೇನೆ ಒಂದು ವಿಷ ಇದಲ್ಲಿ ಕೂಡಿದಂತಹ ಹಸು ಕೂಡ ಸಿಕ್ಕಿದೆ. ಅಂದ್ರೆ ಪಾಯ್ಸನಿಂಗ್ ಆಗಿರ್ಬೋದು, ಅದಕ್ಕೆ ಸತ್ತಿರೋದಂತೆ ಸುದ್ದಿನಲ್ಲಿದೆ. ಸೊ ಹಂಗಾಗಿ ಇದ್ರ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈ ಮಧ್ಯೆ ನಾವು ತಿಳ್ಕೊಬೇಕಾಗಿರೋದು ಎಕ್ಸಾಮ್ ದೃಷ್ಟಿಯಲ್ಲಿ ಏನಂತಂದ್ರೆ ಕರ್ನಾಟಕದಲ್ಲಿ ಹುಲಿಗಳ ಮಹತ್ವ ಏನು ಅನ್ನೋದು. ಸೊ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಕರ್ನಾಟಕ ಒಂದು ಸೆಕೆಂಡ್ ಇದೆ. ಫಸ್ಟ್ ಯಾವ್ದಿದೆ ಅಂತಂದ್ರೆ 785 ಹುಲಿಗಳಿದ್ರೆ ಕರ್ನಾಟಕದಲ್ಲಿ 563 ಹುಲಿಗಳಿದೆ. ಈ ಡೇಟಾ ನನಗೆ ಎಲ್ಲಿ ಸಿಕ್ತಪ್ಪ? ಈ ಡೇಟಾ ಬಂದು NTCA ರಿಲೀಸ್ ಮಾಡಿದಂತಹ ಟೈಗರ್ ಸೆನ್ಸಸ್ ಅಲ್ಲಿ ಸಿಕ್ಕಿದ್ದು. ಟೈಗರ್ ಸೆನ್ಸಸ್ ಯಾವಾಗ ಆಗಿದ್ದು? ಪ್ರೀವಿಯಸ್ಲಿ 2022ರಲ್ಲಿ. ಪ್ರತಿ 4 ವರ್ಷಕ್ಕೊಂದ್ಸಲ ಟೈಗರ್ ಸೆನ್ಸಸ್ ಆಗುತ್ತೆ. ನೆಕ್ಸ್ಟ್ ಟೈಗರ್ ಸೆನ್ಸಸ್ ಆಗುವಂಥದ್ದು 2026ರಲ್ಲಿ. ಸೊ ಆ ಡೇಟಾ ಪ್ರಕಾರ ನೋಡಿದಾಗ ನಾವು ಸೆಕೆಂಡ್ ರ್ಯಾಂಕ್ ಅಲ್ಲಿ ಇದ್ದೀವಿ. ಅದಲ್ಲದೆ ಬಂಡೀಪುರ ಏನಿದೆಯಲ್ಲ, ಅದು ಕೂಡ ಸೆಕೆಂಡ್ ಹೈಯೆಸ್ಟ್ ಹುಲಿಗಳನ್ನ ಹೊಂದಿರುವಂತಹ ಟೈಗರ್ ರಿಸರ್ವ್ ಆಗುತ್ತೆ. ಫಸ್ಟ್ ಯಾವ್ದಿತ್ತು ಅಂದ್ರೆ ಜಿಮ್ ಕಾರ್ಬೆಟ್, ಉತ್ತರಾಖಂಡಲ್ಲಿರುವಂತಹ ಜಿಮ್ ಕಾರ್ಬೆಟ್ ಇತ್ತು. ಅದ ಬಿಟ್ರೆ ಬಂಡೀಪುರ ಬಂದು ಅಗೇನ್ ಸೆಕೆಂಡ್ ಇನ್ ಇಂಡಿಯಾ ಹೈಯೆಸ್ಟ್ ಟೈಗರ್ಗಳಿದ್ದು. ಯಾವ್ದ್ರಲ್ಲಿ? ಟೈಗರ್ ರಿಸರ್ವ್ ಅಂತ ಬಂದಾಗ. ಸ್ಟೇಟ್ ಅಂತ ಬಂದಾಗೂ ವೇರಿಯನ್ ಸೆಕೆಂಡ್, ಅದ್ ನೆನ್ಪಿಟ್ಕೊಳ್ಳಿ. ಸೊ ಕರ್ನಾಟಕದಲ್ಲಿ ನೀವು ನೋಡ್ತಾ ಇರ್ಬೋದು, 2006ರಲ್ಲಿ 290 ಇದ್ದಿದ್ದು 2022ರಲ್ಲಿ 563 ಬಂದಿದೆ. ಅಂದ್ರೆ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾನೆ ಬಂದಿದೆ. ಅದಾದ್ಮೇಲೆ ಈಗ ಟೈಗರ್ ರಿಸರ್ವ್ಸ್ ಕೊಟ್ಬಿಟ್ಟು ಆರ್ಡರ್ ಕೇಳಬಹುದು ಯಾವ್ದ್ರಲ್ಲಿ ಎಷ್ಟಿದೆ ಅಂತ. ಫಸ್ಟ್ ಬಂಡೀಪುರ, ಫಾಲೋಡ್ ಬೈ ನಾಗರಹೊಳೆ, ಅದಾದ್ಮೇಲೆ ಭದ್ರಾ, BRT ನೆನ್ಪಿಟ್ಕೊಳ್ಳಿ. ಲಾಸ್ಟ್ ಅಲ್ಲಿ ಕಾಳಿ ಇದೆ. ಸೊ ಈ ರೀತಿ ಟೈಗರ್ ರಿಸರ್ವ್ಸ್ ಗಳು ನೆನ್ಪಿಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಇಷ್ಟು ಟೈಗರ್ ಪಾಪ್ಯುಲೇಷನ್ಸ್ ಗಳು ನೆನ್ಪಿಟ್ಕೊಳ್ಳಿ. ಇದ್ರಲ್ಲಿರುವಂತಹ ಫ್ಯಾಕ್ಟ್ ಗಳೆಲ್ಲ ನೆನ್ಪಿಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದ್ಸಲ ರಿವೈಸ್ ಮಾಡ್ಕೊಳ್ಳಿ. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಇಲ್ಲಿ ಏನಾಗಿದೆ ಅಂತಂದ್ರೆ ಜೂನ್ 27ರಂದು ಕೆಂಪೇಗೌಡ ಜಯಂತಿ ಇತ್ತು. ಸೊ ಅದರ ಸಲುವಾಗಿನೇ ಈ ವರ್ಷದ ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿನ ಅನೌನ್ಸ್ ಮಾಡಿದ್ದಾರೆ. ಈ ಅವಾರ್ಡ್ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಂಪಲ್ಸ್ ಕೇಳ್ತಾರೆ, ಇದನ್ನ ಯಾರು ಕೊಡ್ತಾರೆ ಅಂತಂದ್ರೆ BBMP ಕೊಡುವಂಥದ್ದು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೊಡುವಂಥದ್ದು. ಇದು ಆನ್ಯುವಲ್ ಅವಾರ್ಡ್ ಆಗಿದೆ. ಯಾರು 3 ಜನ ಕೊಟ್ಟಿದ್ದಾರೆ. ಸೊ ಆ 3 ಜನಗಳು ಯಾರು ಅಂತ ಹೇಳಿದ್ರೆ ಪ್ರಹ್ಲಾದ್ ರಾಮರಾವ್, ವೆರಿ ವೆರಿ ಇಂಪಾರ್ಟೆಂಟ್. ಇವರಿಗೆ ವಿಜ್ಞಾನ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. ಅಮರನಾಥ್ ಗೌಡ ಉದ್ಯಮ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. KP ಗೋಪಾಲಕೃಷ್ಣ ಶಿಕ್ಷಣ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. ಪ್ರಹ್ಲಾದ್ ರಾಮರಾವ್, ಅಮರನಾಥ್ ಗೌಡ, KP ಗೋಪಾಲಕೃಷ್ಣ ಇವರ ಸೆಕ್ಟರ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಫೀಲ್ಡ್ ಅನ್ನೋದು ಗೊತ್ತಾಗುತ್ತೆ. ಏನ್ ಕೊಡ್ತಾರೆ ಇವರಿಗೆ ಅಂತಂದ್ರೆ ಇಲ್ಲಿ 2 ಲಕ್ಷ ಅಂತ ಕೊಟ್ಟಿದ್ದಾರೆ. ನಾನು ಬೇರೆ ಒಂದು ಸೋರ್ಸಸ್ಗಳು ನೋಡಿದಾಗ ಹಿಂದೂ, ಇಂಡಿಯನ್ ಎಕ್ಸ್ಪ್ರೆಸ್ ಮತ್ತೆ ಇನ್ನೊಂದ್ 2-3 ವೆಬ್ಸೈಟ್ಗಳು ನೋಡಿದಾಗ 5 ಲಕ್ಷ ಅಂತಿದೆ. ಇನ್ನೊಂದ್ಸಲ ಬೇರೆ ಕಡೆ ಕ್ಲಾರಿಫೈ ಮಾಡ್ಕೊಳ್ಳಿ. ರಿಪೀಟೆಡ್ ಆಗಿ 5 ಲಕ್ಷ ಅಂತಿದೆ, 5 ಲ್ಯಾಕ್ ಅಂತಿದೆ. ಸೊ ಇದನ್ನ 5 ಲಕ್ಷ ಕೊಡ್ತಾರೆ. ಅದಾದ್ಮೇಲೆ ಒಂದು ಬೆಳ್ಳಿ ಪದಕ ಕೊಡ್ತಾರೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ ಟಾಪಿಕ್ ಇಲ್ಲಿ ಏನಾಗಿದೆ ಅಂತಂದ್ರೆ ಕರ್ನಾಟಕ
ಗೋವಾ ತಮ್ನಾರ್ ಅಂದ್ರೆ ಇದೊಂದು ಪ್ರಾಜೆಕ್ಟ್. ಇದು 2015 ಸ್ಟಾರ್ಟ್ ಆಗಿದ್ದಂಥ ಪ್ರಾಜೆಕ್ಟ್, ಗೋವಾ ತಮ್ನಾರ್ ಪ್ರಾಜೆಕ್ಟ್ ಅಂತೇಳಿ. ಇಲ್ಲೇನಾಗಿತ್ತು ಅಂತಂದ್ರೆ ಗೋವಾಗೆ ಪವರ್ ಸಪ್ಲೈ ಮಾಡುವಂಥದ್ದು. ಎಲ್ಲಿಂದ ಅಂತಂದ್ರೆ ಛತ್ತೀಸ್ಗಢ ಛತ್ತೀಸ್ಗಢಲ್ಲಿರುವಂತಹ ತಮ್ನಾರ್ ಅನ್ನೋ ಒಂದು ಪ್ಲೇಸ್ ಇಂದ ಡೈರೆಕ್ಟ್ ಆಗಿ ಗೋವಾಗೆ ಪವರ್ ಸಪ್ಲೈ ಮಾಡುವಂತ ಒಂದು ಪ್ರಾಜೆಕ್ಟ್ ಅಪ್ರೂವ್ ಆಗಿತ್ತು. ಇದೇನಾಗಿದೆ ಅಂತಂದ್ರೆ ಅಲ್ಲಿಂದ ಗೋವಾಗೆ ಬರಬೇಕಾದ್ರೆ ಕರ್ನಾಟಕದಲ್ಲೇ ಹಾದು ಹೋಗುತ್ತೆ, ದಾಂಡೇಲಿ ಅನ್ನೋ ಜಾಗಗಳೆಲ್ಲ ಹಾದು ಹೋಗುತ್ತೆ. ಸೊ ಆವಾಗ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ವೆಸ್ಟರ್ನ್ ಘಾಟ್ಸ್ಗಳಿಗೆ ತೊಂದರೆ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಇದನ್ನ ಅಪೋಸ್ ಮಾಡ್ತೀವಿ ಅಂತೇಳಿ ಕರ್ನಾಟಕ ಇದಕ್ಕೆ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಸೊ ಹಂಗೂ ಈಗ ಅಪ್ರೂವ್ ಆಗೋಗಿತ್ತು ಇದಕ್ಕೆ. ಸೊ ಅದಕ್ಕೆ ಕೇಳ್ತಾ ಇದೆ ಗೌರ್ಮೆಂಟ್, ಕರ್ನಾಟಕ ಏನ್ ಹೇಳ್ತಾ ಇದೆ ಅಂತಂದ್ರೆ ರಿವೈಸ್ಡ್ ಪ್ರಪೋಸಲ್ ಫಾರ್ ಗೋವಾ ತಮ್ನಾರ್ ಪ್ರಪೋಸಲ್ ಪ್ರಾಜೆಕ್ಟ್, ಪವರ್ ಪ್ರಾಜೆಕ್ಟ್. ಸೊ ಸ್ವಲ್ಪ ಇದನ್ನ ರಿವೈಸ್ ಮಾಡಿ ಅಂತ ಹೇಳ್ತಾ ಇದೆ. ಸೊ ಇಷ್ಟು ತಿಳ್ಕೊಂಡ್ರೆ ಸಾಕಾಗತ್ತೆ ಯಾವ ಪ್ರಾಜೆಕ್ಟು ಯಾವ ಇನ್ವಾಲ್ವ್ ಆಗಿದೆ. ಈಗ ಹಂಗೆ ನೋಡಿದ್ರೆ ಛತ್ತೀಸ್ಗಢ ಒಂದು, ಗೋವಾ ಒಂದು, ಮತ್ತೆ ಕರ್ನಾಟಕ ಒಂದು, 3 ಸ್ಟೇಟ್ಗಳು ಇನ್ವಾಲ್ವ್ ಆಗಿರುವಂಥದ್ದು. ಇದಕ್ಕೆ ನಮ್ದು ಅಪೋಸಿಷನ್ ಇದೆ. ಯಾರು ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಗೋವಾ ತಮ್ನ ಟ್ರಾನ್ಸಿಷನ್ ಪ್ರಾಜೆಕ್ಟ್ ಲಿಮಿಟೆಡ್ ಅಂತೇಳಿ. ಸೊ ಇದು ವೆಸ್ಟರ್ನ್ ಘಾಟಲ್ಲಿ ಹಾದು ಹೋಗ್ತಾ ಇದೆ, ಸೊ ದಾಂಡೇಲಿನಲ್ಲಿ ಹಾದು ಹೋಗ್ತಾ ಇದೆ. ಸೊ ಹಾಗಾಗಿ ಇದಕ್ಕೆ ಸ್ವಲ್ಪ ಅಪೋಸಿಷನ್ ಇದೆ. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಇದೇನಾಗಿದೆ ಅಂತಂದ್ರೆ ಕರ್ನಾಟಕ ಫಸ್ಟ್ ಟೈಮು AMR ಗೆ ಅಂತ ಒಂದು ಪಾಲಿಸಿ ತಂದಿದೆ. AMR ಅಂತಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂಗೆನೆ ಒಂದು ಪಾಲಿಸಿ ತಂದಿದೆ. ಈ ಪಾಲಿಸಿ ಬಂದು ಒನ್ ಹೆಲ್ತ್ ಮಾಡೆಲ್ ಮೇಲೆ ಇದೆ. ಒನ್ ಹೆಲ್ತ್ ಮಾಡೆಲ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಈಗ ನಮ್ಗೆ ಏನೋ ಝೂನೋಟಿಕ್ ಡಿಸೀಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ಅದು ಮನುಷ್ಯನಿಗೆ ಬರ್ತಾ ಇದೆ. ಸೊ ಯಾಕೆ ಬರ್ತಾ ಇದೆ? ಈಗ ಫಾರ್ ಎಕ್ಸಾಂಪಲ್ ಮನುಷ್ಯನಿಗೆ ಬರ್ತಾ ಇದೆ, ಹ್ಯೂಮನ್ಗೆ. ಸೊ ಅನಿಮಲ್ ಇಂದ ಬರ್ತಾ ಇದೆ ಝೂನಾಟಿಕ್ ಡಿಸೀಸಸ್. ಯಾಕೆ ಅಂತಂದ್ರೆ ಅನಿಮಲ್ಗೆ ಎನ್ವಿರಾನ್ಮೆಂಟ್ ಬಿಟ್ಟು ಬರ್ತಿರೋದ್ರಿಂದ ಆಗ್ತಾ ಇದೆ, ಅಥವಾ ಎನ್ವಿರಾನ್ಮೆಂಟ್ ಹ್ಯಾಬಿಟೇಷನ್ ಫ್ರಾಗ್ಮೆಂಟೇಷನ್ ಆಗೋದ್ರಿಂದ ಬರ್ತಾ ಇದೆ. ಸೊ ಈ ಎನ್ವಿರಾನ್ಮೆಂಟ್ ಸೆಕ್ಷನ್, ಅನಿಮಲ್ ಸೆಕ್ಷನ್ ಮತ್ತೆ ಹ್ಯೂಮನ್ ಹೆಲ್ತ್ 3 ಸೇರಿಸಿ ಸ್ಟಡಿ ಮಾಡುವಂತ ಒಂದು ಮಾಡೆಲ್ ನಾವೇನಂತ ಕರಿತೀವಿ ಅಂದ್ರೆ ಒನ್ ಹೆಲ್ತ್ ಮಾಡೆಲ್ ಅಂತ ಕರಿತೀವಿ. ಸೊ ಈ ಒಂದು ಬೇಸ್ ಮೇಲೆ ಇದನ್ನ ತಂದಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ 5 ಪಿಲ್ಲರ್ಸ್ ಇಟ್ಕೊಂಡಿದ್ದಾರೆ. ಈ AMR ಪಾಲಿಸಿ ಉದ್ದೇಶ ಏನಂದ್ರೆ 5 ಉದ್ದೇಶ ಇದೆಯಂತೆ. ಏನು? ರೆಗ್ಯುಲೇಟ್ ಮಾಡುವಂಥದ್ದು, ಆಮೇಲೆ ಮಾನಿಟರ್ ಮಾಡುವಂಥದ್ದು, ಜನಗಳಿಗೆ ಎಜುಕೇಟ್ ಮಾಡುವಂಥದ್ದು, ಮತ್ತೆ AMR ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಬರೋದನ್ನ ತಡೆಯುವಂಥದ್ದು, ಪ್ರಿವೆಂಟ್ ಮಾಡುವಂಥದ್ದು, ಲೀಡ್ ಮಾಡುವಂಥದ್ದು, ಬೇರೆ ಬೇರೆ ಸ್ಟೇಟ್ಸ್ಗಳಿಗಾಗ್ಬೋದು ಅಲ್ವಾ ಬೇರೆ ಬೇರೆ ಕಮ್ಯುನಿಟಿಗಳಿಗಾಗ್ಬೋದು ಲೀಡ್ ಮಾಡುವಂಥದ್ದು. ಸೊ ಇದು ಏನು ಒಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದೆ ಮತ್ತೆ ನ್ಯಾಷನಲ್ ಗೋಲ್ಸ್ಗಳಿದೆ, ಅದಕ್ಕೆ ಅಲೈನ್ ಆಗೋ ರೀತಿಯಲ್ಲಿ ತರಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಫಸ್ಟ್ ಟೈಮ್. ಸೊ ಹಾಗಾಗಿ ಚೂರು ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ನೋಡ್ಕೋಬೇಕು. ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂದ್ರೆ ನಮ್ಮ ದೇಹದಲ್ಲಿ ನಾವು ಮೆಡಿಸಿನ್ಸ್ ತಗೊಂಡಿರ್ತೀವಿ, ನಮ್ಮ ದೇಹಕ್ಕೆ ಯಾವುದೇ ರೀತಿ ಹೊರಗಡೆಯಿಂದ ಮೈಕ್ರೋಬಿಯಲ್ ಬರಬಾರ್ದು, ಅಥವಾ ಮೈಕ್ರೋಬ್ಸ್ ಅಥವಾ ಕೀಟಾಣುಗಳು ಬರಬಾರ್ದು, ಅವುಗಳು ನಮಗೆ ತೊಂದರೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು. ಸೊ ಅದು ಆಂಟಿ ಅಂತಂದ್ರೆ ಅದ್ರ ವಿರುದ್ಧವಾಗಿ ವರ್ಕ್ ಆಗ್ತಿರುವಂಥದ್ದು. ಬಟ್ ಈ ಒಂದು ಮೆಡಿಸಿನ್ಗೆ ರೆಸಿಸ್ಟೆನ್ಸ್ ತೋರ್ಸಕ್ ಶುರು ಮಾಡ್ಬಿಡುತ್ತೆ. ಈ ಒಂದು ವೈರಸ್, ಬ್ಯಾಕ್ಟೀರಿಯಾ ಇವುಗಳೆಲ್ಲ ಏನ್ ಮಾಡ್ತವೆ ಅಂತಂದ್ರೆ ಈ ಒಂದು ಆಂಟಿ ಮೈಕ್ರೋಬಿಯಲ್ ಅಥವಾ ಆಂಟಿಬಯೋಟಿಕ್ ನಾವೇನ್ ತಗೊಂಡಿರ್ತೀವಲ್ಲ, ಆಂಟಿವೈರಲ್, ಆಂಟಿಬಯೋಟಿಕ್, ಈ ತರ ಮೆಡಿಸಿನ್ಸ್ಗಳು ಇದಕ್ಕೆ ರೆಸಿಸ್ಟೆನ್ಸ್ ತೋರ್ಸಕ್ಕೆ ಶುರುವಾಗ್ಬಿಡ್ತವೆ. ಯಾಕೆ ತೋರಿಸ್ತವೆ ಅಂತಂದ್ರೆ ಆ ಮೆಡಿಸಿನ್ಸ್ಗಳನ್ನ ನಾವು ಫುಲ್ ಡೋಸೇಜ್ ಆಗಿ ತಗೊಂಡಿರಲ್ಲ, ಅಥವಾ ಪದೇ ಪದೇ ತಗೊಂಡಿರ್ತೀವಿ, ಅಥವಾ ಬೇರೆ ಮುಖಾಂತರ ಫಾರ್ ಎಕ್ಸಾಂಪಲ್ ಪೌಡ್ರಿಯಿಂದ ಆಗ್ಬೋದು, ಅಥವಾ ಏನೋ ಇನ್ಕಂಪ್ಲೀಟ್ ಡೋಸ್ಗಳನ್ನ ತಗೊಳ್ಳೋಂತ ಆಗ್ಬೋದು, ಫ್ರೀಕ್ವೆಂಟ್ ಆಗಿ ತಗೊಳ್ಳೋಂಥದ್ದು ಆಗ್ಬೋದು. ಈ ತರ ಮಾಡಿ ಏನಾಗ್ತದೆ ಅಂತಂದ್ರೆ ನಮ್ಮಲ್ಲಿರೋ ಈ ಬ್ಯಾಕ್ಟೀರಿಯಾಗಳಿಗೆ ನಾವು ತಗೋತಾ ಇರೋಂಥ ಮೆಡಿಸಿನ್ಸ್ ಫೆಮಿಲಿಯರ್ ಆಗ್ಬಿಡುತ್ತೆ. ಫೆಮಿಲಿಯರ್ ಆದಂಗೆಲ್ಲ ಅವುಗಳು ನ್ಯಾಚುರಲ್ ಆಗಾದ್ರೂ ಅಥವಾ ಮ್ಯೂಟೇಷನ್ ಇಂದ ಆಗ್ಬೋದು ಅಥವಾ ಜೆನೆಟಿಕ್ ಇಂದ ಆಗ್ಬೋದು ಚೇಂಜಸ್ ಮಾಡ್ಕೊಂಡು ನಮ್ಮಲ್ಲಿ ಏನು ಒಂದು ಆಂಟಿ ಮೈಕ್ರೋಬಿಯಲ್ ಮೆಡಿಸಿನ್ಸ್ ಇದೆ ಅದಕ್ಕೆ ಚೈನ್ ತಯಾರಾಗಿ ರೆಸಿಸ್ಟೆನ್ಸ್ ತೋರ್ಸಕ್ ಶುರು ಆಗ್ಬಿಡುತ್ತೆ. ಸೊ ಹಾಗಾಗಿ ಈ ಒಂದು ಈಗ ಇದು ಜಾಸ್ತಿ ಆಗ್ತಾ ಹೋಗಿದೆ. ಯಾವ ವ್ಯಕ್ತಿ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ಗೆ ತುತ್ತಾಗ್ತಾನೋ ಆ ಮೆಡಿಸಿನ್ಸ್ಗಳಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡೋದೆಲ್ಲ ಕಡಿಮೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ಅದು ಎಫೆಕ್ಟಿವ್ ಆಗಿರೋದಿಲ್ಲ. ಸೊ ಅದನ್ನ ತಡಿಬೇಕು ಅಂತಾನೆ ಈ ಒಂದು ಪಾಲಿಸಿ ತಂದಿರುವಂಥದ್ದು. ಸೊ ಇಷ್ಟು ತಿಳ್ಕೊಳ್ಳಿ ಸಾಕಾಗತ್ತೆ. ಅಲ್ಲಿ ಇನ್ನೊಂದು ನ್ಯೂಸ್ ಬಂದಿದೆ ಈಗ, ಇದನ್ನ ನೋಡಿ. ಇಲ್ಲೇನಾಗಿದೆ ಅಂತಂದ್ರೆ ಧಾರವಾಡ ಯೂನಿವರ್ಸಿಟಿ ಏನ್ ಮಾಡಿದೆ ಅಂತಂದ್ರೆ ಎಕ್ಸಾಮ್ 4 ಪ್ರಾಜೆಕ್ಟ್ ಬಗ್ಗೆ ನಾವು ಫಸ್ಟ್ ಅಥವಾ ಸೆಕೆಂಡ್ ವೀಕಲ್ಲಿ ಡಿಸ್ಕಸ್ ಮಾಡಿದ್ವಿ. ಅಂದ್ರೆ ಶುಭಾನ್ ಶುಕ್ಲಾ ಅವರು ಲೀಡ್ ಮಾಡಿರುವಂತಹ ಎಕ್ಸಾಮ್ 4 ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅಂತ ಹೇಳಿದ್ವಿ. ಈ ಒಂದು ಎಕ್ಸ್ಪೆರಿಮೆಂಟ್ ಏನಾಗಿದೆ ಅಂತಂದ್ರೆ ಧಾರವಾಡ ಯೂನಿವರ್ಸಿಟಿ ತನ್ನ ಹೆಸರಿರುವಂತಹ ಹೆಸರು ಮತ್ತೆ ಮೆಂತೆಕಾಳು, ಮೂಂಗ್ ಮತ್ತೆ ಫೆನುಗ್ರಿಕ್ ಸೀಡ್ಸ್ಗಳನ್ನ ಕಳಿಸಿದೆ. ಮೆಂತ್ಯ ಮತ್ತೆ ಹೆಸರು ಕಾಳುಗಳನ್ನ ಕಳಿಸಿದೆ ತನ್ನ ಹೆಸರಿರುವಂತದ್ದು. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ ಅಲ್ಲಿ ತಗೊಂಡೋಗಿ ಇದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಮೊಳಕೆ ಕಾಳುಗಳನ್ನೆಲ್ಲ ಹೆಂಗೆ ಬಳಸ್ಬೋದು ಅಥವಾ ಅದು ಸ್ಪ್ರೌಟ್ ಆದಾಗ ಹೆಂಗಿರುತ್ತೆ ಇದನ್ನೆಲ್ಲ ತಗೋತಾರೆ. ಸೊ ಇಫ್ ಇನ್ ಕೇಸ್ ಅದೆಲ್ಲ ಸಕ್ಸಸ್ ಆಯ್ತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಆ ಒಂದು ಅಂತರಿಕ್ಷ ಅಥವಾ ಗಗನಯಾನಿಗಳಿಗೆ
ಪೌಷ್ಟಿಕಾಂಶದ ಬಗ್ಗೆ ಸ್ವಲ್ಪ ಒಂದು ಐಡಿಯಾ ರಿಸರ್ಚ್ ಮಾಡ್ದಂಗೆ ಆಗುತ್ತೆ. ಸೊ ಇದನ್ನ ಕಳಿಸಿರ್ತಾರೆ. ಅದಾದ್ಮೇಲೆ ಇದು ಬಂದ ತಕ್ಷಣ ಇದೇ ಒಂದು ವಿಶ್ವವಿದ್ಯಾಲಯ, ಧಾರವಾಡ ವಿಶ್ವವಿದ್ಯಾಲಯ ತಂದು ಅದ್ರ ಮೇಲೆ ರಿಸರ್ಚ್ ಮಾಡಿ ಏನಿದೆ ಅಂತ ತಿಳ್ಕೊತಾರೆ. ಸೊ ನೆನ್ಪಿಟ್ಕೊಳ್ಳಿ, ಯಾರು ಕಳಿಸಿರೋದು? ಧಾರವಾಡ ಯೂನಿವರ್ಸಿಟಿ. ಏನೇನು ಕಳಿಸಿರೋದು? ಹೆಸರು ಮತ್ತೆ ಮೆಂತ್ಯ. ತಂದ್ಮೇಲೆ ಏನ್ ಮಾಡಿ, ಯಾವ ಪ್ರೋಗ್ರಾಮ್ ಕಳಿಸಿರೋದು? ಎಕ್ಸಾಮ್ ಪ್ರೋಗ್ರಾಮ್ ಕಳಿಸಿರೋಂಥದ್ದು. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಇಲ್ಲಿ ಏನಾಗಿದೆ ಅಂತಂದ್ರೆ, ವರ್ಲ್ಡ್ ಬ್ಯಾಂಕು ಕರ್ನಾಟಕಕ್ಕೆ $426 ಒಂದು ವಾಟರ್ ಪ್ರಾಜೆಕ್ಟ್ಗೆ, ಕರ್ನಾಟಕ ವಾಟರ್ ಸೆಕ್ಯೂರಿಟಿ ಅಂಡ್ ರೆಸಿಲಿಯನ್ಸ್ ಪ್ರೋಗ್ರಾಮ್, ನೆನ್ಪಿಟ್ಕೊಳ್ಳಿ, ಕರ್ನಾಟಕ ವಾಟರ್ ಸೆಕ್ಯೂರಿಟಿ ಅಂಡ್ ರೆಸಿಲಿಯನ್ಸ್ ಪ್ರೋಗ್ರಾಮ್ಗೆ ಯಾರು ಸಪೋರ್ಟ್ ಮಾಡೋರು ಅಂತ ಕೇಳ್ತಾರೆ. ವರ್ಲ್ಡ್ ಬ್ಯಾಂಕು ಅಪ್ರೂವ್ ಮಾಡಿದೆ, ಲೋನ್ ಅಷ್ಟು ಕೊಡ್ತೀವಿ ಅಂತ ಹೇಳಿ. ಇದನ್ನ ತಗೊಂಡು ಏನ್ ಮಾಡ್ತಾರೆ ಅಂತಂದ್ರೆ, ಸುಮಾರು 183 ಕೆರೆಗಳೇನಿದೆಯಲ್ಲ ಅದಕ್ಕೆ ಪುನಶ್ಚೇತನ ಮಾಡುವಂಥದ್ದು, ರಿಜ್ಯುನೇಟ್ ಮಾಡುವಂಥದ್ದು ಮಾಡ್ತಾರೆ. ಅದಾದ್ಮೇಲೆ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡ್ತಾರೆ, ಫ್ಲಡ್ ಆಗದೆ ಇರುವಂಥದ್ದು ಅಥವಾ ಫ್ಲಡ್ ರೆಸಿಲೆಂಟ್ ಆಗುವಂಥದ್ದು. ಆಮೇಲೆ ಅರ್ಲಿ ವಾರ್ನಿಂಗ್ ಎಸ್ಟಾಬ್ಲಿಷ್ ಮಾಡ್ತಾರೆ, ಸೀವೇಜ್ ಟ್ರೀಟ್ಮೆಂಟ್ ಮಾಡ್ತಾರೆ. ಇದನ್ನೆಲ್ಲ ಮಾಡ್ತಾ ಹೋಗ್ತಾರೆ. ಅದಾದ್ಮೇಲೆ ಏನು ಹಳೆ ಪೈಪ್ಗಳಿದೆ, ಒಡೆದಾಗಿರುವಂಥ, ಡ್ಯಾಮೇಜ್ ಆಗಿರುವಂಥ, ಅದನ್ನೆಲ್ಲ ರಿಪ್ಲೇಸ್ ಮಾಡ್ತಾರೆ. ಸ್ಮಾರ್ಟ್ ಮೀಟರ್ಗಳನ್ನ ಇಡ್ತಾರೆ, ಎಷ್ಟು ಯಾವ ರೀತಿ ನೀರುಗಳನ್ನ ಬಳಸಬೇಕು ಅನ್ನೋದಕ್ಕೋಸ್ಕರ. ಅದಾದ್ಮೇಲೆ ನಮ್ಮದೊಂದು ಇದಿದೆ, ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್ ಇದೆ, ಅದನ್ನ ಸ್ವಲ್ಪ ಸ್ಟ್ರೆಂಥನ್ ಮಾಡುವಂಥದ್ದು. ಈ ಲೋನ್ ಬಂದು ಸುಮಾರು 20 ವರ್ಷದ ಗಂಟ ಕೊಟ್ಟಿದ್ದಾರೆ. ಬಫರ್ ಅಂತ ಒಂದು 5 ವರ್ಷ ಗ್ರೇಸ್ ಕೊಟ್ಟಿದ್ದಾರೆ. 20ರಿಂದ 25 ವರ್ಷಗಳೇ ನಾವು ತೀರಿಸಬೇಕಾಗತ್ತೆ ಅಂತೇಳಿ. ಇದಕ್ಕೆಲ್ಲ ತುಂಬಾ ಅಂದ್ರೆ ತುಂಬಾ ಬಡ್ಡಿ ಕಡಿಮೆ ಇರುತ್ತೆ ಅಥವಾ ಬಡ್ಡಿನೇ ಇರೋದಿಲ್ಲ. ಸೊ ಇದನ್ನ ಬಳಸ್ಕೊಂಡು ನಾವು ವಾಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡ್ಬೋದು. ಸೊ ನೆನ್ಪಿಟ್ಕೊಳ್ಳಿ, ವರ್ಲ್ಡ್ ಬ್ಯಾಂಕ್ ಕೊಟ್ಟಿರುವಂಥದ್ದು. ಇಲ್ಲಿ ಕೊಡ್ತಾ ನೆಕ್ಸ್ಟ್ ಟಾಪಿಕ್. ಇಲ್ಲಿ ಏನಾಗಿದೆ ಅಂತಂದ್ರೆ, ಕರ್ನಾಟಕ ಒಂದು ಇಂದಿರಾ ಫುಡ್ ಕಿಟ್ ನ ತರಬೇಕು ಅಂತ ಮಾಡಿದೆ. ಇಂದಿರಾ ಫುಡ್ ಕಿಟ್ ನಮ್ಗೆ ಗೊತ್ತು, ಅನ್ನಭಾಗ್ಯ ಯೋಜನೆಯಲ್ಲಿ ಇವರು 10 kg ಸರ್ಕಾರ 10 kg ಅಕ್ಕಿನ ಕೊಡ್ತಿತ್ತು. ಈಗ ಏನ್ ಮಾಡ್ತಾರೆ ಅಂತಂದ್ರೆ, 5 kg ಅಕ್ಕಿ ಕೊಟ್ಟು ಇನ್ನು 5 kg ಅಕ್ಕಿ ಬದಲು ಈ ಒಂದು ಇಂದಿರಾ ಫುಡ್ ಕಿಟ್ ನ ಕೊಡಬೇಕು ಅಂತ ಪ್ಲಾನ್ ಮಾಡಿದೆ. ಯಾಕೆ ಅಂತಂದಕ್ಕೆ ಗೌರ್ಮೆಂಟ್ ಹೇಳ್ತಿರೋದು ಮಿಸ್ಯೂಸ್ ಆಗ್ತಾ ಇದೆ ರೈಸು. ಸೊ ಟು ಕರ್ಬ್ ದ ಮಿಸ್ಯೂಸ್ ಆಫ್ ರೈಸ್ ಪ್ರೊವೈಡೆಡ್ ಇನ್ PDS, ಅದನ್ನ ತಪ್ಸೋಕ್ಕೋಸ್ಕರ ನಾವು ಈ ಒಂದು ಇಂದಿರಾ ಕಿಟ್ ನ ತರ್ತೀವಿ ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಎಸೆನ್ಷಿಯಲ್ ಕಮೋಡಿಟೀಸ್ ತರ್ತಾರೆ. ಈ ಕಿಟ್ ಒಳಗಡೆ ಏನೇನಿರುತ್ತೆ? 1 kg ಶುಗರ್, 1 kg ಸಾಲ್ಟ್, 1 kg ಬೇಳೆ, ಆಮೇಲೆ 1 ಲೀಟ್ರು ಕುಕ್ಕಿಂಗ್ ಆಯಿಲ್, 100 ಗ್ರಾಮ್ ಟೀ ಪುಡಿ, 50 ಗ್ರಾಮು ಕಾಫಿ ಪುಡಿ, ಮತ್ತೆ 2 kg ಗೋಧಿ. ಇವುಗಳು ಇದು ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ. ಇದನ್ನೆಲ್ಲ ಸೇರಿಸಿರುವಂಥದ್ದು ಸುಮಾರು ₹400 ಬೆಲೆ ಬಾಳುವಂತ ಒಂದು ಕಿಟ್ ನ ಅನ್ನಭಾಗ್ಯ ಯೋಜನೆಗೆ ಸೇರಿಸಿ ಕೊಡಬೇಕು ಅಂತ ಡಿಸೈಡ್ ಮಾಡಿದೆ. ಯಾರು ಕೊಡ್ತಾರೆ, ಹೆಂಗ್ ಕೊಡ್ತಾರೆ? ಫೇರ್ ಪ್ರೈಸ್ ಶಾಪ್ಗಳಲ್ಲೇ ಕೊಡ್ತಾರೆ. ಈಗ ಏನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ PDS, ಅದೇ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಆಧಾರ್ ಲಿಂಕ್ಡ್ ರೇಷನ್ ಕಾರ್ಡ್ಗಳ ಥ್ರೂನೇ ಕೊಡ್ತಾ ಹೋಗ್ತಾರೆ. ಈಗ ಸದ್ಯಕ್ಕೆ ಪೈಲಟ್ ಪ್ರಾಜೆಕ್ಟ್ ತರ ಚೆಕ್ ಮಾಡಿ ಆಮೇಲೆ ಆಲ್ ಓವರ್ ಕರ್ನಾಟಕ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಆಮೇಲೆ ಮಿಸ್ಯೂಸ್ ಆಗೋದನ್ನ ತಪ್ಸಕ್ಕೆ ಥರ್ಡ್ ಪಾರ್ಟಿ ಆಡಿಟಿಂಗ್ ಇರುತ್ತೆ. ಆಮೇಲೆ ಸೋಷಿಯಲ್ ಅಕೌಂಟಬಿಲಿಟಿನ ಎನ್ಶೋರ್ ಮಾಡ್ತೀವಿ ಇದರಿಂದ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡ್ಕೊಳ್ಳಿ, ಪ್ರಾಡಕ್ಟು ಇಂಪಾರ್ಟೆಂಟು, ಏನಕ್ಕೆ ತರ್ತಾ ಇದ್ದಾರೆ ಅಂತ ಇಂಪಾರ್ಟೆಂಟು, ಯಾವ ಸ್ಕೀಮ್ ಅಂಡರ್ ತರ್ತಾ ಇದ್ದಾರೆ ಅಂತ ಇಂಪಾರ್ಟೆಂಟು, ಹೆಂಗೆ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಥರ್ಡ್ ಪಾರ್ಟಿ ಆಡಿಟಿಂಗ್ ಏನದು ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಸೊ ಈ ವಾರ ಇಷ್ಟು ಸುದ್ದಿಗಳು ಸಾಕು. ಮುಂದಿನ ವಾರ ಇನ್ನೊಂದು ಸುದ್ದಿಗಳನ್ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.